ಬೇರೆಯವರು 1 ಎಕರೆ ಜಮೀನು ಕೊಟ್ಟಿರೋದು ಒಂದೇ, ನಮ್ಮ ಅಪ್ಪ ಅದೊಂದು ಪೆಟ್ಟಿ ಕೊಟ್ಟಿರೋದು ಒಂದೇ. ಆ ಪೆಟ್ಟಿ ಇತ್ತೆ ಜನ ಒಳಗಡೆ ಬರ್ತಾರೆ. ಆ ಪೆಟ್ಟಿ ಇಲ್ಲ ಅಂದ್ರೆ ಇಲ್ಲ, ಹಂಗೆ ರೋಡಲ್ಲಿ ನೋಡ್ಕೊಂಡು ಹೊರಟೋಗವ್ರೆ, ಅವ್ರಿಲ್ಲ ನಿಮ್ ಗುರುತು ಆ ಪೆಟ್ಟಿ. ಒಬ್ರು ನಮ್ಮ ತಂದೆ ಒಂದು ಮಾತು ಹೇಳ್ಕೊಟ್ಟಿದ್ರು, ಅಮ್ಮ ನೋಡವ, ಗಂಡ ಅನ್ನಕ್ಕೆ ಸಂಪಾದನೆ ಮಾಡಿದ್ರೆ ಹೆಂಡತಿ ಉಪ್ಪು ಮೆಣಸಿನ್ಕಾಯಿಗಾರು ಸಂಪಾದನೆ ಮಾಡ. ಆ ಮಾತು ನನಗೆ, ನಾವು ಮನೇಲೇ ಕುಂತ್ಕೊಂಡಿರೋದು ಸರಿ, ನಾವು ಏನಾದ್ರು ವ್ಯವಹಾರ ಮಾಡಬೇಕಲ್ಲ, ಅಷ್ಟು ವಯಸ್ಸಕ್ಕೇನೆ ಅಷ್ಟು ಬುದ್ಧಿ ಓಡಿಸೋದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಒಂದು ಅಪೂರ್ವವಾದ ಕತೆ ಅಂತ ಹೇಳಬೇಕು, ಅದನ್ನು ತೊಗೊಂಡು ಬಂದಿದ್ದೀನಿ. ಒಂದು 84 ವರ್ಷದ ಅಜ್ಜಿ ಒಂದು ಹೋಟ್ಲ್ ಮಾಡ್ಕೊಂಡಿದ್ದಾರೆ. ವಿಶೇಷ ಏನು ಅಂತ ಹೇಳಿದರೆ, ಅವರು ಪುಟ್ಟ ವಯಸ್ಸಿನಲ್ಲಿ ಪುಟ್ಟಿ ಮೇಲೆ ಇಡ್ಲಿ ಹೊತ್ಕೊಂಡು ಮಕ್ಕಳೆಲ್ಲ ಮಾರಿ ಬರ್ತಿದ್ರಂತೆ. ಆ ಕತೆ ನನಗೆ ಭಾಳ ರೋಚಕ ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಈಗ ನಾನು ನಿಂತಿರ್ತಕ್ಕಂಥ ಜಾಗ ಮಂಡ್ಯದಿಂದ 10 ಕಿಲೋಮೀಟ್ರ್ ಬಂದರೆ SI ಕೋಡಳ್ಳಿ ಅಂತ ಬರುತ್ತೆ. ಇದು ಟುವರ್ಡ್ಸು ಕೊಪ್ಪ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ರೋಡು ಅಂತ ಹೇಳ್ತಾರೆ. ಆ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿ. 10 ಕಿಲೋಮೀಟ್ರು. ಬನ್ನಿ, ಒಂದು ಅದ್ಭುತವಾದ ಕತೆಗೆ ನೀವು ಸಾಕ್ಷಿ ಆಗಲಿದ್ದೀರಿ. ಈ ವಿಡಿಯೋ ಕೊನೆಗೆ ನೀವು ಅದ್ಭುತವಾದದ್ದು ಏನೋ ಪಡಿತೀರಿ ಅನ್ನೋ ನಂಬಿಕೆ ಇದೆ. ಕೊನೆವರೆಗೆ ವಿಡಿಯೋ ನೋಡಿ. ಬನ್ನಿ, ಈ ಅಜ್ಜಿ ಕತೆಗೆ, ಅಜ್ಜಿಯ ಹೋಟೆಲ್ ಕತೆಗೆ ಮತ್ತು 10 ರೂಪಾಯಿಗೆ 3 ಇಡ್ಲಿ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ. SI ಕೋಡಳ್ಳಿ ಬೇಬಿಟ್ ಜತ್ರ. ನಮ್ಮ ಅಜ್ಜಿಯವರು ಚಿಕ್ಕಮ್ಮಿ, ನಾವು ಬುದ್ಧಿ ಕಂಡು ಮಟ್ಟಿಗೆ ಒಂದು 35-40 ವರ್ಷ ಇದೇ ಡಿಪಾರ್ಟ್ಮೆಂಟ್ ಅವ್ರದ್ದು. ಅವರ ಯಜಮಾನರು ಅವರು ಇಬ್ಬರೇ ನಡ್ಸ್ಕೊಂಡು ಬಂದಿರುವಂಥ ಇದು ಈ ಜೀವನನೇ ಕಳೆದೋರಂಥ, ಈ ಸೆಡ್ಡಲ್ಲಿ ಈ ಜೀವನನೇ ಕಳೆದೋರು ಅವರು. ಇವು ಹಳ್ಳಿಗೂ ಎಲ್ಲ ಒಂದು ಬುಟ್ಟಿಲಿ ತಗೋಗಿ ಇಡ್ಲಿನ ಮಾರ್ತಿದ್ರು ಹಿಂದೆ. ಫೇಮಸ್ ಆಗ್ಬಿಟ್ಟಿತ್ತು. ಈ ಸುತ್ತ ಮಂಡ್ಯದಿಂದ ಇಲ್ಲ, ಚಿಕ್ಕ ಮಂಡ್ಯದಿಂದಲೂ ಇಲ್ಲಿಗೆ ಬರ್ತಾರೆ, ಮಂಡ್ಯದಿಂದಲೂ ಬರ್ತಾರೆ ಇಡ್ಲಿ ತಿನ್ನೋಕ್ಕೆ. ಅಷ್ಟು ಸೌದೆ ಒಲೆ, ಇವತ್ತು ಸೌದೆ ಒಲೆ, ಗ್ಯಾಸ್ ಅಂತೂ ಉಪಯೋಗಿಸಲ್ಲ ಅವರು. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಅವಾಗ ಏನು ರೇಟ್ ಕೊಡ್ತಾರೋ ಇವತ್ತು ಅದೇ ರೇಟ್ ಕೊಡ್ತಾರೆ ನಮಗೆ. ಇಲ್ಲಿ ಬಂದ ಕಸ್ಟಮರ್ಗೆ ರೊಕ್ಕ ಸೇಮ್ ರೇಟೇ. ಫಸ್ಟು ಹೆಂಗೆ ಕೊಡ್ತಿದ್ರು ಇವತ್ತು ಅದೇ ರೇಟು. ಏನಾಗ್ಬೋದು ಎಲ್ಲನೂ ಚೆನ್ನಾಗಿ. ಆಮೇಲೆ ಇದುವರೆಗೂ ಅವರು ಗ್ಯಾಸು ಇವೇನು ಉಪಯೋಗಿಸಿಲ್ಲ, ಸೌದೆ ಒಲೆನೇ ಉಪಯೋಗಿಸ್ತಾ ಇರೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಮ್ಮ ನಮಸ್ತೆ. ಆಯ್ತು ಹೇಳಿ. ನಮಸ್ತೆ. ನಾವು ಹೇಳಿ. ನಿಮ್ಮನ್ನು ಮಾತಾಡ್ಸೋಣ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಹೇಗಿದ್ದೀರಿ? ಇವತ್ತು ತಕ್ಕ ಮಟ್ಟಕ್ಕೆ ಸುಮಾರಾಗಿದ್ದೀವಿ. ಏನು ಓಡಾಡಕ್ಕೆ ಜಾಸ್ತಿ ಆಗಲ್ಲ, ಕುಂತ್ಕೊಂಡು ಹಿಂಗೆ ಮಾಡ್ಕೊಡ್ತೀವಿ ಅಷ್ಟೇ. ಎಷ್ಟು ವರ್ಷ ನಿಮ್ಗೀಗ? 75. ಏನು 75 ತುಂಬ್ತಾ ಬಂತು. 75 ತುಂಬ್ತಾ ಬಂತು. ಮಹಾತಾಯಿ ಅಮ್ಮ ನೀವು. ನೋಡಿ, ಈ ವಯಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನನಗೆ ಹಳೇದು ಕತೆ ಹೇಳಿ. ಏನು ಆಧಾರ ಇಲ್ವಲ್ಲ, ಇದೇ ಆಧಾರ. ಹಾಂ, ನಮ್ಮ ಮಕ್ಕಳಿಗೆಲ್ಲ ಇದೇ ಆಧಾರ. ಏನು ಮಾಡಿರ, ಅಲ್ಲೊಬ್ಬ ನೋಡಿ ಕೈಗಾಡಿ ಮೇಲೆ ಮಾಡ್ತಾವ್ರೆ, ಅವನು ದೊಡ್ಡ ಮಗ. ಇವನೊಬ್ಬ, ಇನ್ನೊಬ್ಬ ಇಲ್ಲ ತೀರೋಗ್ಬಿಟ್ಟ. ಒಬ್ಬ ಮಂಡ್ಯದಲ್ಲಿ ಇದೇ ನ್ಯೂಸ್ ಇದು ಮಾಡಕ್ಕೆ ಹೋಯ್ತಾರೆ. ಅದೇ 3 ಜನನೂ ಅವರೇ, 3 ಜನನೂ ಅದೇ. ಅವನು ಅದೇ ಇದೇ ವ್ಯವಹಾರ ಮಾಡ್ಕೊಂಡು ಅವನು ಸಪ್ರೇಟಾಗಿ ಅವರೇ. ಈ ಮಗ ನಾವು ಜೊತೆಗಿದ್ದೀವಿ. ಮಗ ನೀವು ಜೊತೆ. ಹಾಂ, ಓಕೆ. ಹಾಂ, ಹಳೇದು ಕತೆ ಹೇಳ್ರಿ. ಅವಾಗೇನೋ ಪುಟ್ಟಿಲಿ ಹೊತ್ತು ಮಾರ್ತಿದ್ರಂತೆ. ಹಾಂ, ಅವಾಗೆಲ್ಲ ಮಕ್ಕಳಿಗೆ ಹಾಕಿ ಹಳ್ಳಿ ಮೇಲೆ ಕಳಿಸ್ತಾ ಇದ್ದೆ ವ್ಯಾಪಾರ ಮಾಡೋಕ್ಕೆ. ಹಾಂ, ಅಲ್ಲಿಂದ ಸ್ವಲ್ಪ ಇದಾಯಿತು. ಮಕ್ಕಳು ಓದೋಕ್ಕೆ ಸ್ವಲ್ಪ ಯಾರನ್ನೂ ನಾವು ಎಜುಕೇಷನ್ ಮಾಡ್ಸೋಕ್ಕಾಗಲಿಲ್ಲ. ಸಂಸಾರ ಸಾಕೋದೇ ಕಷ್ಟ ಆಯ್ತು. ಅದರಿಂದ ಇದನ್ನೇ ಮುಂದುವರ್ಸ್ಕೊಂಡು ಬರೋಕ್ಕೆ ಶುರು ಮಾಡಿದ್ವು. ಯಾವ ಮಕ್ಳು ಕೆಲಸಲೇನಿಲ್ಲ, ಕೆಲಸ SLC ಮಾಡಿಸ್ತೆ ಅಷ್ಟೇ. ಇದೇ ವ್ಯವಹಾರ 40 ವರ್ಷದಿಂದ. ಏನು ಪುಟ್ಟಿ ಹೊತ್ತು ಊರಿಗೆ ಹೋಗ್ತಿದ್ರಾ ಅಥವಾ ಇದೇ ಹಳ್ಳಿ? ಮಕ್ಕಳು. ಹಾಂ, ಮಕ್ಕಳು ನೀವು ಮನೇಲಿ ಮಾಡ್ಕೊಡ್ತಿದ್ರಿ, ಅವರು ಮಾರ್ಕೊಂಡು ಬರೋರು. ಓ, ಎಷ್ಟು ಸಿಗೋದು ಅವಾಗ ಹಾಗಾದ್ರೆ? ನಮ್ಮ ಕತೆನ ಒಂದು ದಿನವೆಲ್ಲ ಬರೋದ್ರು ಮುಗಿಯಲ್ಲ. ಮಕ್ಕಳಿಗೆ ಅನ್ನಕ್ಕೆ ಸರವಾಗಿ ಅಕ್ಕಿ ಕಳಿಸ್ತಾ ಇದ್ದೆ. ಅಕ್ಕಿ ಬರ್ತದೆ, ಅಕ್ಕಿ ಕೊಡ್ತಾರೆ, ಅಕ್ಕಿ ಕೊಟ್ಬಿಟ್ಟು ಇಡ್ಲಿ ತಗೋತಾ ಇದ್ರು ಎಕ್ಸ್ರೆಗಳು. ಊಟಕ್ಕೆ ಅಕ್ಕಿ ಕೊಡ್ತು ಬರ್ತಾವಲ್ಲ, ಅಕ್ಕಿ ಸಿಗ್ತದೆ, ಮಕ್ಕಳು ಊಟಕ್ಕೆ ಅಂದ್ಬಿಟ್ಟು ಕಳಿಸ್ತಾ ಇದ್ರು.
ಓಹೋ ಹಾಂ. ಆಮೇಲೆ ಸ್ವಲ್ಪ ನಮ್ಮ ತಾಯಿ ಬೇಡ ಅಂತ ಇದ್ದ, ಬೇಡ ಒಬ್ಬಳೆ ಮಗಳು ಚೆನ್ನಾಗಿ ಸಾಕ್ತಿದ್ರು, ನಾನು ನಿನ್ನ ಮಕ್ಕಳನ್ನ ಎಷ್ಟೇ ಇದ್ರು ಸಾಕ್ತೀನಿ, ನೀನು ಹೋಟ್ಲು ವ್ಯವಹಾರಕ್ಕೆ ಹೋಗಬೇಡ, ನಾ ಮಾಡಿಕೊಡ್ತೀನಿ ಅಂತ. ಆದರೆ ನನಗೆ ಇನ್ನೊಬ್ಬರ ಮೇಲೆ ಭಾರ ಆಗೋಕ್ಕೆ ಇಷ್ಟ ಆಗಲಿಲ್ಲ. ಆಮೇಲೆ ಏನು ಮಾಡಿದೆ, ಅವರು ಒಂದು ಒಲೆ ಹಾಕ್ಕೊಡಮ್ಮ, ನಂಗೆ ಬರೋಲ್ಲ, ಒಲೆ ಹಾಕ್ಕೊಡು, ಮಕ್ಕಳು ಹಳ್ಳಿ ಮೇಲೆ ತಿರ್ಗೋದ, ಇಲ್ಲ ಏನಾದರೂ ಕಾಪಿಟಿ ಮಾಡ್ಕೊಂಡು ವ್ಯವಹಾರ ಮಾಡ್ತೀನಿ. ಬೇಡ ಬೇಡ ನೀ ಮಾಡೋದೇ ಬೇಡ ಅಂದ್ಬಿಟ್ಟು ಹಾಕ್ಕೊಡ್ದೆ ಹೋದ್ರು. ನಾನೇನೇ 2 ಇಟ್ಕೆ ಆ ಕಡೆ 2 ಈ ಕಡೆ 2 ಈ ಕಡೆ 2 ಮಾಡಿಬಿಟ್ಟು ಒಂದು ಒಲೆ ಮಾಡಿಕೊಂಡು ಸಿಂಪಲ್, ಈ ಪಾತ್ರೆ ಗೀತ್ರೆ ಏನೂ ಇರಲಿಲ್ಲ, ದೋಸೆ ಹಾಕೊಂಡು ಶುರು ಮಾಡೋದು. 4 ಆಣಿ ಒಂದು ದೋಸೆ. ಆಮೇಲೆ ಯಾರೋ ಪುಣ್ಯಾತ್ಮ ಚೌಟ್ರಿಗೆ ಇದಕ್ಕೆ ಆಫೀಸ್ಗೆ ಪೀಳ್ಮೆನ್ ಆಗಿ ಬರ್ತಿದ್ರು, ನಾರಾಯಣ ಸ್ವಾಮಿ ಅಂತ, ಇವರು ಸೂಪ್ರೇದ್ರು. ಅವರು ನಮ್ಮ ಬರ್ತಾ ಇರೋ ಕಷ್ಟ 12 ಗಂಟೆ ಆದರೂ ಮುಗೀತಿರ್ಲಿಲ್ಲ ದೋಸೆ ಹಾಕಿ. ನಾನು ಇವತ್ತಿನವರೆಗೆ ಅಣ್ಣ ತಮ್ಮಂದಿರಿಗೆ ಆಗಲಿ ತಾಯಿ ತಂದೆ ಆಗಲಿ ಹೊರೆ ಆಗಲಿಲ್ಲ. ನನ್ನ ಮಕ್ಕಳ ನಾನೇ ಸ್ವತಂತ್ರವಾಗಿ ಸಾಕ್ಬೇಕಲ್ಲ ಅನ್ನೋ ಒಂದು ಆಟ. ಆಮೇಲೆ ಅವರು 500 ರೂಪಾಯಿ ಕೊಟ್ಟರು. ನಿಜವಾಗ್ಲೂ ಇಂಥ ತಪ್ಪಲೆ 7, 5, 6 ಮನೇಲೇ ಅವೆ. ಅವ್ರ ಹೆಸರಾಗಿ ಮನೇಲೇ ಮಡ್ಗದು. ಸ್ವಾಮಿ ನಮ್ಮ ಮನೆಯವ್ರು ಇದ್ರಾಗ 500 ಹೋಗಿ ಇಡ್ಲಿ ಪಾತ್ರೆ ಪ್ಲೇಟು ಅವು ಏನು ಬೇಕೋ ತಗೊಳ್ಳಿ, ನಿಮ್ಮ ಹೆಂಗಸ್ರ ಕಷ್ಟ ನೋಡೋಕ್ಕಾಗಲ್ಲ, ಹೊಡೆಯೋಕೆ ಕಾಯ್ತಾ ಇರಲಿಲ್ಲ, ಬರೀ ದೋಸೆ ಹಾಕೋದೇ ಹಾಕೋದು. ತಂದು ವ್ಯಾಪಾರ ಮಾಡಿ ನನಗೆ ಆಫೀಸ್ ಬಿಟ್ಟು ಬರುವಾಗ ಬರೀ 5 ರೂಪಾಯಿ ಕೊಟ್ಬಿಡಿ. 500 ರೂಪಾಯಿಗೆ ಅವಾಗ ಇಷ್ಟು ಪಾತ್ರೆ ಎಲ್ಲ ತಗೊಬಂದು ಅವಾಗ ಶುರು ಮಾಡೋದು. ಯಜಮಾನ್ರಿ ಏನು ಮಾಡೋರು? ತೀರೋಗ್ಬಿಟ್ರು. ಯಾವಾಗ? ಆಗಲೇ ಇನ್ನೇನು 12 ವರ್ಷದ ಮೇಲೆ ಆಯಿತು. ಹಾಂ. ಏನು ಜಮೀನಿಗೆ ಏನು ವ್ಯವಹಾರನೂ ಇಲ್ಲ. ಬೆಂಗಳೂರಿನಲ್ಲಿ ರಾಜಮಿಲ್ನಲ್ಲಿ ಇದ್ರು, ರಾಜಮಿಲ್ ಲಾಕೌಟ್ ಆಗೋಯ್ತು ನೋಡಿ. ಆವಾಗ ಇಲ್ಲಿ ಬಂದು ನಮ್ಮ ತಾಯಿ ಮನೆಗೆ ಬಂದ್ಬಿಟ್ಟು, ತಾಯಿ ಮನೆಗೆ ಬಂದ್ಬಿಟ್ರು. ನಾನು ಅವ್ರ ಹತ್ರ ಇರಲಿಲ್ಲ, ಬೇರೆ ಸಪ್ರೇಟಾಗಿ ನಾನೇ ಮಾಡ್ತೀನಿ ವ್ಯವಹಾರ ಮಾಡಿದಾಗ. ನಮ್ಮ ಊರಿನವರು ಆವಾಗ ಈ ಸೈಟು ಇಂದಿರಾ ಗಾಂಧಿ ಕಾಲದಲ್ಲಿ ಸೈಟ್ ಹಂಚಿದ್ರು ನೋಡಿ. ಆವಾಗ ನಮಗೂ ಒಂದು ಸೈಟ್ ಕೊಟ್ಟರು. ಈಗ ಊರು ಹೆಣ್ಮಗಳಲ್ವೇ, ಅವಳು ಬೆಂಗಳೂರಿಂದ ಇಲ್ಲಿಗೆ ಬಂದವ್ರೆ, ಅವ್ರಿಗೂ ಒಂದು ಬರೀರಿ ಅಂತ ಅಂದರು ಸೈಟ್ ಕೊಟ್ಟರು. ಮನೆ ಮಾಡಾಯ್ತು. ಇದರಲ್ಲೇ ದುಡಿದು ಏನು ಮಾಡ್ತೀರ, ಆಡಬೇಕು. 3 ಜನ ಹೆಣ್ಮಕ್ಳು, ಅವ್ರನ್ನ ಮದುವೆ ಮಾಡ್ಬೇಕು, ಅವರು ಬಾಣತನ ಮಾಡಿ ಎಲ್ಲ ಅವ್ರು ಮುಗ್ದಾಗ ಯಾರಿಗೂ ಇನ್ನೇನಿಲ್ಲ. ಇವೊಂದು ಮದುವೆ ಮಾಡಾಯ್ತು. ಏನು ಮಗ ಇನ್ನೂ 1 ವರ್ಷದ್ದು, ಅದಕ್ಕೆ ಸಲುವಾಗಿ ನಾವು ಪಟ್ಟಿರೋ ಕಷ್ಟ ಲಾಸ್ಟ್ ಮುಗ್ದೋಯ್ತು. ಅರ್ಧ ಕೋಟಿ ಅಂದ್ರೆ ಎಷ್ಟ? ಬರೀ 50 ಲಕ್ಷ 50 ಲೆಕ್ಕ ಹಾಕಿದ್ರೆ ಬಿದ್ದದಲ್ಲ, ಇನ್ನು 46 ಜನ ಮೇಲೆ ಬಿದ್ದಿಲ್ವೇ? ಹೋಟ್ಲು ಮಾಡೋರಿಗೆ ಹೆಣ್ಣು ಇಲ್ಲ, ಯಾರು ಕೊಡದೆ ಹೋದ್ರು ಬಸವನ ಕಲ್ಯಾಣಕ್ಕೆ ಹೋಗಿ ಮಾಡ್ಕೊ ಬಂದಿರೋದು ಈ ಹುಡುಗಿನ. ಹೌದಾ? ಬೀದರ್ ಜಿಲ್ಲೆ ಬಸವನ ಕಲ್ಯಾಣದ. ನೀವು ಅವ್ರಿಗೆ ನಿಮ್ಮ ಕತೆ ಹೇಳ್ಬೇಕಾಗಿತ್ತು, ನೋಡಮ್ಮ ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ. ಹೇಳನೆ ಮಾಡ್ಕೊ ಬಂದಿರೋದು. ನಾವು ಮಾಡೋದು ಹೋಟ್ಲು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ. ಹೋಟ್ಲು ಅಂದ್ರೆ ಯಾರು ಹೆಣ್ಣು ಕೊಡಲ್ಲ, ನಾವು ಮಾಡೋದು ಹೋಟ್ಲು ಅಂತ. ಇಲ್ಲ ಆಯ್ತು ಅಂತ ಅಂದ್ಬಿಟ್ಟು ನಾವೇ ಖರ್ಚು ಹಾಕೊಂಡು ಮಾಡ್ಕೊಂಬಂದು. ಎಷ್ಟು ಮಾಡಿರಿ ಹೋಟ್ಲು ಹಂಗಾರೆ? 5 ತಪ್ಪಲಿ ಅಂದ್ರೆ ಅದು ಆಗಲೇ 40 ವರ್ಷದಿಂದನೂ ಶುರು ಮಾಡೋದು. ಈಗ ಹೋದ್ಮೇಲೆ ಅದು ನಮ್ಮೂರಲ್ಲಿ ಮಡಗೋದು, ಬೇರೆ ತಗೊಳ್ಳೋದು. ಅದೇ 40 ವರ್ಷ ಆಯ್ತು. ಇಲ್ಲೇ ಪಕ್ಕದವ್ರು ಮರಲಿಂಗನಹಳ್ಳಿ ಅವರು, ನಮ್ಮ ಜಮೀನ್ ಇಲ್ಲೇ ಇರೋದು. ಯಾವಾಗ್ಲೂ ನಾವು ಚಿಕ್ಕದ್ರಿಂದಾನು ಇಲ್ಲೇ. ಮೊದ್ಲು ರೋಟ್ಲು ಅಲ್ಲಿತ್ತು, ಅಲ್ಲಿಂದ ಇವಾಗ ಇಲ್ಲಿದೆ. ನನ್ಗೀಗ 33 ವರ್ಷ. ನಾವು ನಮ್ಮ ತಂದೆ ಕಾಲದಿಂದನೂ ಈ ಹೋಟ್ಲಿದೆ. ನಾವು ಯಾವಾಗ್ಲೂ ಬಂದ್ರೆ ಇಲ್ಲಿಗೆ ಇಡ್ಲಿ ಚಟ್ನಿ ವಡೆ ತುಂಬಾ ಫೇಮಸ್ ಇಲ್ಲಿ. ಅದೇ ಸಖತ್ ಫೇಮಸ್ಸು. 500 ಇದ್ರು, ಅವ್ರು ತೀರೋದ್ಮೇಲೆ ಅಮ್ಮನವರು ಮತ್ತೆ ಅವ್ರ ಮಗ ನಡ್ಸ್ಕೊಯ್ತವ್ರೆ. ಈ ತರ ನಡ್ಕೊ ಹೋಯ್ತಾ ಇದೆ. ಈ ಹಳೇದೇನು ನೆನಪಿದೆ ನಮ್ಗೆ? ಅವ್ರ ಪುಟ್ಟಿಲಿ ಮನ್ಮನೆಗೆ ಇಡ್ಲಿ ತಂದು ಮಾರ್ತಿದ್ರು. ಇವ್ರ ತಮ್ಮ ಒಬ್ರಿದ್ರು, ಅವ್ರ ಅಣ್ಣ, ಅವರು ಎಲ್ಲ ಪುಟ್ಟಿಲಾಗ 4 ಆಣಿ. ನಾವು ಬುದ್ಧಿ ಕಂಡಾಗ 4 ಆಣಿ ಒಂದು ಇಡ್ಲಿ ಪ್ರತಿದಿನ ತಗೋಬರೋರು. ಪುಟ್ಟಿಲಿ ತಗೊಬಂದು ಊರೂರ ಮೇಲೆ ಇಡ್ಲಿ ಮಾರ್ತಿದ್ರು. ಅವಾಗಿಂದನೂ ಇದು ಸಖತ್ ಫೇಮಸ್ ಇಲ್ಲಿ. ಯಾವಾಗ್ಲೂ ಜನ ಯಾವಾಗ್ಲೂ ಇದ್ದಂಗೆ ಇರ್ತಾರೆ. 9:30 10 ಗಂಟೆಗೆಲ್ಲ ಕ್ಲೋಸ್. 9:30ಗೆ ಕ್ಲೋಸ್ ಆಗ್ಬಿಟ್ಟಿರ್ತೇವೆ ಒಂದೊಂದಿನ. 9 ಗಂಟೆಗೆ ಇಡ್ಲಿ ಇರಲ್ಲ. ಹಂಗೆ. ಅದು ಅಜ್ಜಿ ಬಗ್ಗೆ 2 ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ?
ಅಜ್ಜಿ ತುಂಬ ಶ್ರಮ ಪಡ್ತಾರೆ. ಅವ್ರು ಅವತ್ತಿಂದನೂ ಅಷ್ಟೇ, ಅವತ್ತಿಂದ ಅವರೇ ಇಡ್ಲಿ ಮಾಡೋದು. 500 ಇದ್ದಾಗಲೂ ಅವರೇ ಇಡ್ಲಿ ಮಾಡ್ತಿದ್ದಿದ್ದು. ಹೆಚ್ಚು ಕಮ್ಮಿ ಅವ್ರಿಗೆ ಇವಾಗಲೇ ಒಂದು 80-85 ವರ್ಷ ಆಗಿರ್ಬೋದು. ಅವತ್ತಿಂದನೂ ಅವರೇ ಇಡ್ಲಿ ಮಾಡ್ತಾವ್ರೆ. ಅವರಿಲ್ಲ ಅಂದರೆ ಮಾಡೋಕ್ಕಾಗೋದೇ ಇಲ್ಲ. ಅವರೇ ಇಲ್ಲಿಗೆ ಬೇಸ್ಮೆಂಟ್ ಏನು ಅಂದರೆ ಅವರೇ ಬೇಸ್ಮೆಂಟು. ಅವ್ರ ಕೈ ರುಚಿ ಇನ್ಯಾರ ಕೈಲೂ ಕೊಡೋದಕ್ಕೂ ಆಗಲ್ಲ. ಜಮೀನ್ ಗಿಮೀನ್ ಏನು ಇರಲಿ. ಏನಿಲ್ಲ ಸರ್. ಮತ್ತು ನೀವು ಮದುವೆ ಆಗೋ ಕಾಲಕ್ಕೆ ಬಂದ್ರಲ್ಲ ಯಜಮಾನ್ರು ಏನು ಮಾಡ್ತಿದ್ರು ಅವಾಗ? ಅವರು ಅಲ್ಲಿ ರಾಜ ಮಿಲ್ ಮಿಲ್ಲಲ್ಲಿ ಇದ್ರು. ಅವ್ರ ತಾಯಿ ಮನೆ ಇಲ್ಲಿ ಮಾಗಡಿ ಹತ್ರ ಬ್ಯಾಡ್ರಳ್ಳಿ ಅಂತ ಐತೆ, ಅಲ್ಲಿದ್ರು. ಅಣ್ಣ ನಮ್ಮ ಮನೆಯವರು ವಿದ್ಯಾವಂತರಲ್ಲ, ಅವಿದ್ಯಾವಂತರು. ಅವಾಗೇನೋ ಅವ್ರಿಗೆ ಅದೇ 47ರಲ್ಲಿ ಸ್ವಯರಾಜ್ಯ ಬಂತು ನೋಡಿ, ಅವಾಗ ಹೋಗಿ ಸೇರ್ಕೊಬಿಟ್ರು. ಅವಾಗ ಅವರೇ ಕರ್ದು ಸೇರಿಸ್ಕೊತಿದ್ರು ಅಂತಾರೆ ಮಿಲ್ಗಳಿಗೆ, ಫ್ಯಾಕ್ಟ್ರಿಗಳಿಗೆ ಸೇರ್ಕೊಂಬಿಟ್ರು. ಇಲ್ಲಿಗೆ ಬಂದಾಗ ಗೌರ್ಮೆಂಟ್ನವ್ರು ಮನೆ ಕೊಟ್ಟಿದ್ರು. ಅರ್ಧ ತೀರು ಮುರಿದು ಬಿದ್ದೋಗ್ಬಿಡ್ತು. ಹಾಗೆ ಜಮೀನ್ ಮೇಲೆ 20,000 ರೂಪಾಯಿ ಸಾಲ ತಗೊಂಡ್ಬಿಟ್ಟು ಜಮೀನು ಇತ್ತು. ಅಣ್ದಿರು ಏನು ಮಾಡ್ಬಿಟ್ರು, ಮೋಸದಿಂದ ಸೈನ್ ಹಾಕಿಸ್ಕೊಬಿಟ್ರು. ದುಡ್ಡು ನಮ್ಮ ಜೊತೆಲಿ ದುಡ್ಡು ಕೊಟ್ಟಾಗ ಜಮೀನು ಬಿಟ್ಟು ಕೊಡ್ತೀವಿ ಅಂದರು. ಈಗ ಇಲ್ಲ ಅಂದರು 50 ಲಕ್ಷ ಒಂದು ಇಲ್ಲ ಅಂದರು 70-80 ಲಕ್ಷಕ್ಕೆ ಹೋಯ್ತದೆ. ಈಗ ಕೇಳಿದ್ರೆ ಅವತ್ತಾಯ್ತು, ಇವತ್ತಿನ ಬೆಲೆಗೆ ಬಂದ್ವಿ ನಾವು. ಎಲ್ಲನೂ ಸೈನ್ ಅವರು ಸೈನ್ ಮಾಡಿಕೊಟ್ಬಿಟ್ಟ. ಅಣ್ಣನ ಮಕ್ಳಿಗೆ ಸೈಟ್ ಇತ್ತು, ಅವ್ರಿಗೆ 2,000 ರೂಪಾಯಿಗೆ ಅವನಿಗೂ ತಮ್ಮನ ಮಗನಿಗೆ ಅವನಿಗೂ ಸೈನ್ ಕೊಟ್ಬಿಡ. ಎಲ್ಲನೂ ಅವರ ಇದ್ದಾಗ ಎಲ್ಲನೂ ಇದು ಮಾಡಿಬಿಟ್ರು. ಆ ಮನೆ ರೆಡಿ ಮಾಡ್ಸೋಕ್ಕೆ ಸಲುವಾಗಿ 20,000 ರೂಪಾಯಿಗೆ ಹೋಗಿ ಕೈ ಹಾಕಿ 1/4 ಎಕರೆ ಜಮೀನು ಅವರೇ ಮಾಡಿಕೊಂಡ್ರು. ಅಯ್ಯೋ, ಆಗಿನ ಕಾಲಕ್ಕೆ ಏನಿಲ್ಲ, ಇದೇ ದುಡಿಬೇಕು, ಇದೇ ವ್ಯಾಪಾರ ಮಾಡಿ. ನೀವೇನು ಸಾಲಿಗೆ ಸ್ಕೂಲ್ಗೆ ಪೈಲಿಗೆ ಹೋಗಿದ್ರಿ? ಏನು ಹೇಳಿ, ನೀವು ಸ್ಕೂಲ್ಗೆಲ್ಲ ಹೋಗಿದ್ರಿ? ಹಾಂ, ಇಲ್ಲೇ ಕೋಡಳ್ಳಿ. ಎಷ್ಟು ಓದಿದ್ರಿ? 7ನೇ ಕ್ಲಾಸ್. ಓದಕ್ಕೆ ಬರೀ ಅವಾಗ 62ನೇ ಇಸ್ವಿಯಲ್ಲಿ 62ರಲ್ಲಿ 7ನೇ ಕ್ಲಾಸ್ ಪಾಸ್ ಆಗಿತ್ತು. ಅವಾಗಲೇ ಮದುವೆ ಮಾಡಿಬಿಟ್ರು. ಅವಾಗೆಲ್ಲ 11 ವರ್ಷಕ್ಕೆ ಮದುವೆ, 11-12 ವರ್ಷಕ್ಕೆ. ಓಕೆ. ಇಲ್ಲಿಲ್ಲ, ಕಾಲೋನಿ ಅಂತ ಐತೆ ಅಲ್ಲಿ, ಬಿ ಹೊಸರು ಪಕ್ಕ ಕಾಲೋನಿ, ಅಲ್ಲಿ ಓದಿದ್ದು. ನಮ್ಮ ಕೋಡಳ್ಳಿ 4ನೇ ಕ್ಲಾಸ್ ಲಾಸ್ಟು. ಅಲ್ವ ಒಂದು 3 ವರ್ಷ ಅಲ್ಲಿಗೆ 2-3 ಮೈಲಿ ನಡ್ಕೊಂಡು ಹೋಗ್ಬೇಕು ಡೈಲಿ, ಅಪ್ ಆ್ಯಂಡ್ ಡೌನು. ಅಲ್ಲಿಗೆ ಹೋಗಿ 5ನೇ ಕ್ಲಾಸು 6, 7 ಅಲ್ಲಿ ಓದೋದು. 62ರಲ್ಲಿ ಆಯಿತು. ಇನ್ನು ಇಲ್ಲೆಲ್ಲೂ ಹೈಸ್ಕೂಲ್ಗಳಿಲ್ಲ, ಮಂಡ್ಯ ಬಸ್ಗಳು ವಿಶೇಷ ಇಲ್ಲ. ಆಗ ಹೆಣ್ಮಕ್ಳು ಅಂದರೆ ಭಯ, ಕಳಿಸ್ಲಿಲ್ಲ. ಅಷ್ಟೇ ಲಾಸ್ಟ್, 7ನೇ ಕ್ಲಾಸ್ ಲಾಸ್ಟ್. ಒಬ್ಬರೇ ಮಗಳ ನೀವು? 4 ಜನ ಗಂಡು ಮಕ್ಕಳು, ಒಬ್ಬಳೇ ಮಗಳು. ನಿಮ್ಮ ತಂದೆ ತಾಯಿ ಕಡೆ ಎಲ್ಲ ಶ್ರೀಮಂತರು ನೀವು? ಇಲ್ಲಪ್ಪ, ಅವರು ಅದೇ ನಮ್ಮ ತಂದೆನೂ ಇದೇ ವ್ಯವಹಾರನೇ. ನಿಮ್ಮ ಜೊತೆಲಿ ಏನು ಹೇಳೋದು, ನಮ್ಮ ತಂದೆ ಮಾಡೋದು ಅನುಭವಕ್ಕೆ ನಾವು ಶುರು ಮಾಡೋದು. ನಮ್ಮ ತಂದೆ ಅವ್ರು ಕೊಟ್ಟದ್ದು ಪೆಟ್ಟಿನೇ ಅದು. ಅಲ್ಲಿ ಇಟ್ಟಿದ್ದೀರಲ್ಲ ಮುಂದೆ ಆ ಪೆಟ್ಟಿ ನಮ್ಮ ಮನೆಯವರು ಕೆಲಸ ಬಿಟ್ಬಿಟ್ಟು ಬಂದರು ನೋಡಿ. ಆಗ ಸುಮ್ಮನೆ ಇದ್ರು. ಅಲ್ಲಿ ಹೋಗಿ ಆಲೆ ಮನೆ ಇತ್ತು, ಒಂದು ಅಲ್ಲಿ ಕುಂತ್ಕೊಳ್ಳೋದು, ಬರೋದು, ಊಟ ಮಾಡ್ಕೊಳ್ಳೋದು, ಮನೇಲಿ ಇರೋದು ಇದೇ ರೀತಿ ಮಾಡಿ. ಯಾಕ್ರಿ ಹಿಂಗೆ ಸುಮ್ಮನೆ ಇದ್ದೀರಾ, ಒಂದು ಸ್ವಲ್ಪ ಬೀಡಿ ಬೆಂಕಿ ಪಟ್ಟಣ ಏನಾದ್ರು ಕಡಲೆಕಾಯಿ ಅದು ಇದು ಮಾಡಿಕೊಂಡು ವ್ಯಾಪಾರ ಮಾಡ್ರಿ ಅಂದ್ಬಿಟ್ಟು ನಮ್ಮ ಅಪ್ಪ ನಮ್ಗೆ ಆಸ್ತಿ ಥರ ಕೊಟ್ಟದ್ದು ಅದು. ಅದು ಆಸ್ತಿ ಅಂದರೆ ಈಗ ಹೇಳ್ಬೇಕು ಅಂದರೆ ಬೇರೆಯವರು 1 ಎಕರೆ ಜಮೀನು ಕೊಟ್ಟಿರೋದು ಒಂದೇ, ನಮ್ಮ ಅಪ್ಪ ಅದೊಂದು ಪೆಟ್ಟಿ ಕೊಟ್ಟಿರೋದು ಒಂದೇ. ಆ ಪೆಟ್ಟಿ ಇತ್ತೆ ಜನ ಒಳಗಡೆ ಬರ್ತಾರೆ. ಆ ಪೆಟ್ಟಿ ಇಲ್ಲ ಅಂದ್ರೆ ಇಲ್ಲ, ಹಂಗೆ ರೋಡಲ್ಲಿ ನೋಡ್ಕೊಂಡು ಹೊರಟೋಗವ್ರೆ, ಅವ್ರಿಲ್ಲ ಹೊರಟಾಯ್ತು. ನಿಮ್ ಗುರುತು ಆ ಪೆಟ್ಟಿ. ಏನು ಅಪ್ಪರ ಹೆಸರು, ತಂದೆಯವ್ರ ಹೆಸರು? ಭದ್ರಪ್ಪ ಅಂತ. ನಿಮ್ಮ ಹೆಸರು? ಸಾವಂತಮ್ಮ. ಸಾವಂತ್ರಮ್ಮ? ಸಾವಂದುರ್ಗ ದೇವ್ರ ಹೆಸರು ಸಾವಂತಮ್ಮ. ಓಕೆ. ದೇವ್ರ ಹೆಸರು ಇಟ್ಟರು ನಿಮ್ಗೆ? ಅವಾಗೆಲ್ಲ ದೇವ್ರ ಹೆಸರೇ ಕಟ್ತಿದ್ರು. ನಮ್ಮ ಅಣ್ಣ ಹೆಸರು ಸಾವಂತಪ್ಪ ಅಂತ ಕಟ್ಟಿದ್ರು. ನಮ್ಮ ಇನ್ನೊಬ್ಬ ಅಣ್ಣ ಹೆಸರು ವೀರಭದ್ರಪ್ಪ ಅಂತ ಕಟ್ಟಿದ್ರು. ಎಲ್ಲ ದೇವ್ರ ಹೆಸರೇ. ಏನು ಮುಗೀತಾ ಸರ್? ಮುಗ್ದೈತೆ, ಇನ್ನೇನು ಅದೇ ಲಾಸ್ಟು. ಇನ್ನು 9:15 ಕ್ಲೋಸ್ ಎಲ್ಲ? ಇಲ್ಲ, ಜನ ಗಿರಾಕಿ ಹೆಂಗ್ ಬರ್ತಾರೋ ಹಂಗೆ. ಈಗ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಿ ಬೆಳಿಗ್ಗೆ? ನಾವು 4 ಗಂಟೆಗೆ ಎದ್ದೇಳ್ತೀನಿ. ನಮ್ಮ ಮಗನ್ನ 4:15ಗೆ ಎಬ್ಬರಿಸ್ತೀನಿ. ಅಲ್ಲಿ ನಮ್ಮ ಸೊಸೆ ಮತ್ತೆ ಇನ್ನೊಬ್ಬ ಮಕ್ಳು ಅಂಗನವಾಡಿ ಮೇಡಮ್ ಒಬ್ಬರು ಅವ್ರೆ, ನಮ್ಮ ಮಗಳು. ಅವರು ನನ್ನ ತಮ್ಮನಿಗೆ ಕೊಟ್ಟಿತ್ತು, ತೀರೋಗ್ಬಿಟ್ಟು. ಅವರು ಮನೇಲಿ ಅವ್ರು ಒಂದು ಸ್ವಲ್ಪ ಎಲ್ಲನೂ ಆಡಿಸಿ ರುಬ್ಬಿ ಎಲ್ಲನೂ ಮಾಡಿಕೊಡ್ತಾರೆ. ಪಾತ್ರೆ ಎಲ್ಲ ತಗೊಬಂದು 5 ಗಂಟೆಗೆಲ್ಲ ಶುರು ಮಾಡ್ತಾರೆ. 5 ಗಂಟೆಗೆಲ್ಲ ಶುರು ಮಾಡ್ತೀರಿ? ಡೈಲಿ ಎಷ್ಟು kg ಹಾಕ್ತೀರಿ ಇಡ್ಲಿಗೆ?
5 kg 5 kg ಖಾಲಿ ಆಗೋಗುತ್ತೆ. ಹ್ಞೂ ಅವಾಗ ರೇಟ್ ಎಷ್ಟಿತ್ತು ಇದಕ್ಕೆ? ಅಯ್ಯೋ 4 ಆಣೆ ಒಂದು ದೋಸೆ ನಾ ಮಾಡ್ತಿದ್ವಿ. 4 ಆಣಿಗೆ ಒಂದು ದೋಸೆ. 4 ಆಣೆ ಹ್ಞೂ 1 ರೂಪಾಯಿಗೆ 4 ದೋಸೆ. ಹಾಂ ಬೆಲ್ಲದ ಜಾರಿಗಳು ಬರೋವು ಒಂದೇ ಸಾರಿ ತುಂಬ್ಕೊಬಿಡೋರು. ಹಿಂಗೆ ಜನ 10 ಜನ 15 ಜನ. ಹಾಂ ಆಗ ವಡೆ ಇಟ್ಟು ಹಂಗೆ ಇರೋದು, ವಡೆ ಹಾಕೋಕ್ಕೆ ಆಯ್ತಿರಲಿಲ್ಲ. ನಾವು ಮಾಡುವಾಗ ಯಾಕೆ ಹೇಳಿರಿ, ಈಗ ಎಷ್ಟು ವ್ಯಾಪಾರ ಮಾಡಿದ್ರು ಅಷ್ಟೇ. ಆಗ 50-60 ರೂಪಾಯಿ ವ್ಯಾಪಾರ ಮಾಡೋದು ಒಂದಿಗೆ ಅವಾಗ ಅವಾಗ. ಎಲ್ಲ ಸಸ್ತಾ ಇತ್ತು ಅವಾಗ. ಹಾಂ ಹಾಂ ಈ ಕಿರಾಣಿ ಎಲ್ಲ ಇಲ್ಲೇ ತರ್ತಿದ್ರಿ ಅವಾಗಿನ ಕಾಲಕ್ಕೆ? ನಿಮ್ಮ ಅಂಗಡಿಯಲ್ಲಿ, ನಿಮ್ಮ ಊರಲ್ಲಿ ಅಂಗಡಿ ಇತ್ತಾ ಅಥವಾ ಬೇರೆ ಕಡೆ ಹೋಗಿ ತರ್ತಿದ್ರ? ಕೆರಗೋಡು. ಈ ಊರಲ್ಲಿ ಏನೂ ಇರಲಿಲ್ಲ ಅವಾಗ? ಹಾಂ ನಮ್ಮದೇ ಇದ್ದಿದ್ದು ಅಂಗಡಿ. ನಾವೇ ಸ್ವಲ್ಪ ಸಿಂಪಲ್ ಆಗಿ ಗೌರ್ಮೆಂಟ್ನವರು ಲೋನ್ ಕೊಟ್ಟಿದ್ರು, ಮನೇಲೇ ಅಂಗಡಿ ಮಡಿಕೊಂಡಿದ್ದು. ಆಮೇಲೆ ನಮಗೆ ಅಂಗಡೀಲಿ ಏನು ಅಷ್ಟು ಇದು ಮಾಡಲಿಲ್ಲ. ಆಮೇಲೆ ಇಲ್ಲಿ ನಮ್ಮ ಮಕ್ಕಳು ಹೆಂಗೋ ತಿಂಡಿ ಪಂಡಿ ತಿನ್ಕೊತವೆ, ಕಾಫಿ ಕುಡ್ಕೊತವೆ, ಇದನ್ನು ಓಪನ್ ಮಾಡಿದ್ರೆ ಒಳ್ಳೇದಲ್ವ ಅಂದ್ಬಿಟ್ಟು ಬ್ರೈನು ಓಡ್ತು. ಆಮೇಲೆ ಓಕೆ. ಎಷ್ಟು ವರ್ಷ ಆಯ್ತು ಈ ಅಂಗಡಿಗೆ ಹಾಗಾದ್ರೆ? ಈಗ ನಾವು ಹೋಟ್ಲ್ ಮುಂದೆ 40 ವರ್ಷದ ಮೇಲೆ ಆಯ್ತು. ಅಲ್ಲಿತ್ತು ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಐತೆ ನೋಡಿ, ಆ ಕಡೆ ಐತೆ ನೋಡಿ, ಚೌಟ್ರಿ ಪಕ್ಕದಲ್ಲಿ. ಅದ್ರಿಂದ ಒಳಗಡೆ ಇತ್ತು. ಅಲ್ಲಿ ಚೌಟ್ರಿ ಮಾಡಕ್ ಸಲುವಾಗಿ ಚೌಡಯ್ಯನವ್ರು ಅಂತಿದ್ರು, ಒರಳು ಚೌಡಯ್ಯನವ್ರು, ನಿಮ್ಗೆ ಕೇಳಿರ್ಬೋದು, ಗೊತ್ತಿಲ್ಲ, ಅವರು ರಾಜಕೀಯದಿದ್ದವರಯ್ಯ. ಅವ್ರೇನು ಹೇಳಿದ್ರು, ಸ್ವಾಮಿಗೆ 500 ಖಾಲಿ ಮಾಡಿ ನಿಮಗೆಲ್ಲ ರೂಮ್ ಮಾಡಿಕೊಡ್ತೀವಿ, ಚೌಟ್ರಿ ಮಾಡಬೇಕು ನೋಡು. ಇವಾಗ 10 ಜನ 5 ಜನ ಬರ್ತಾರೆ, ಆಗ ಮೆಜೆಸ್ಟಿಕ್ ರೋಡ್ ಆದಂಗೆ ಆಯ್ತದೆ. ಇದು ಮದುವೆಲಿ ಹಂಗೆ ಸೇರ್ತದೆ ಜನ. ನಾನು ಇವತ್ತು ಅವ್ರ ಮಾತು ನೆನ್ಕೊಂತೀನಿ. ಸ್ಕೂಟ್ರುಗಳು, ಕಾರ್ಗಳು ಎಲ್ಲ ಚೌಟ್ರಿ ಮದುವೆ ಆದಾಗ ಮಾಡಿಕೊಡ್ತೀವಿ ಅಂತಂದ್ರು, ಕೊನೆಗೆ ಮಾಡಿಕೊಡ್ಲಿಲ್ಲ. ಇದು ಬಾಡಿಗೆ ಕೊಡ್ತೀವಿ ಜಾಗಕ್ಕೆ. ಈಗಲೂ 250 ರೂಪಾಯಿ ಕೊಡ್ತೀವಿ ತಿಂಗಳಿಗೆ. ಲೈಟ್ಗೆ 200 ರೂಪಾಯಿ, 450 ರೂಪಾಯಿ. 450 ರೂಪಾಯಿ. ಈಗ ಎಷ್ಟಿದೆ ರೇಟ್? ಇಡ್ಲಿ ರೇಟು ಇವಾಗ 6 ಇಡ್ಲಿ 2 ವಡೆ 30 ರೂಪಾಯಿ. 6 ಇಡ್ಲಿ ಕೊಡ್ತೀರಿ, 2 ವಡೆ ಕೊಡ್ತೀರಿ. 30 ರೂಪಾಯಿ ಮಾಡಿದ್ದೀರಾ? ಓಕೆ. ಚಿತ್ರಾನ್ನ ಅದು ಹಾಫ್ ತಗೊಳ್ಳೋರ್ಗೆ 20 ರೂಪಾಯಿ, ಫುಲ್ ತಗೊಂಡ್ರೆ 30 ರೂಪಾಯಿ. ಓಕೆ. ಸಂಡೇನೂ ಇರುತ್ತಾ ನಿಮ್ಮದು? ಯಾವಾಗಲೂ ಇರುತ್ತಿದ್ದು ಏನು ಹೇಳಿ? ಅಂಗಡಿ ಯಾವಾಗಲೂ ಇರುತ್ತಾ? ಇಲ್ಲ, ರಜಾ ಯಾವತ್ತಾದ್ರೂ ಇದೆಯಾ? 2 ಗಂಟೆಗೆಲ್ಲ ಹೊರಟಾಯ್ತೀವಿ ಮನೆಗೆ. ಮನೆ ಐತೆ ಒಂದು ಸೈಟಲ್ಲಿ. ಬೆಳಿಗ್ಗೆ ಶುರು ಆದರೆ 2 ಗಂಟೆವರೆಗೆ, 9:30 10 ಗಂಟೆ ಖಾಲಿ ಆಗ್ಬೇಕು. ಮತ್ತೆ ಊಟ ಶುರು ಮಾಡ್ತೀರಿ? ಇಲ್ಲ, ಕಾಫಿ ಟೀ ಮಾಡ್ಕೊಂಡು ನಾವು 11 ಗಂಟೆ 12 ಗಂಟೆಗೆ ಮನೆಗೆ ಹೊರಟಾಯ್ತೀನಿ. ಇವನು 2 ಗಂಟೆವರೆಗೂ ಎದ್ದು ಆಲೆ ಮನೆಯವ್ರಿಗೆ ಕಾಫಿ ಕೊಡಬೇಕು. ಆ ಕಾಫಿ ಗೀಫಿ ಕೊಟ್ಕೊಂಡು ಊಟ ಹೋಗಲ್ಲ ಇಲ್ಲಿ. ಏನೋ ಹೊರಗಡೆಯಿಂದ ಬಂದ್ರೆ ಯಾರು ಕೇಳಿದವ್ರು ಮಾತ್ರ ಅಪರೂಪ. ಅದು ಎಲ್ಲ ಮನೆಗಳಲ್ಲೇ ತಿಂಡಿ ಮಾಡ್ಕೊತಾರೆ. ಕೆಲಸಕ್ಕೆ ಕರ್ಕೊಂಡೋದವ್ರು ಅವರೇ ಊಟ ತಗೊಂಡೋಗ್ತಾರೆ. ಊಟ ಹೋಗಲ್ಲ, ತಿಂಡಿ ಒಂದೇ ಖರ್ಚಾಗೋದು. ರಜಾ ಯಾವತ್ತಾದ್ರೂ ಇದೆಯಾ? ರಜಾ ಅಂದ್ರೆ ನಾವು ಎಲ್ಲಾರು ಹೊರಗಡೆ ಫಂಕ್ಷನ್ ಬಿದ್ದಾಗ ಮಾತ್ರ ರಜಾ ಮಾಡ್ತೀವಿ. ಅಲ್ಲ, ಇದನ್ನ ನೋಡ್ತಿರೋರು ಈಗ ದೂರದಿಂದ ಬರ್ತಾರಲ್ಲ, ಅದಕ್ಕೆ ಕೇಳಿದೆ. ಅವರು ಎಷ್ಟೋ ಜನ ಬಂದೇ ಹೋಗವ್ರೆ ಹಂಗೆ ಖಾಲಿ ಬಂದೊಂದು ದಿವಸ. ಈಗ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದು, ಆಗ 1-2 ದಿವಸ ರಜಾ ಮಾಡಿಬಿಟ್ಟಿದ್ದು. ಆವಾಗಲೂ ಹಿಂಗೆ ನಿಮ್ಮಂಗೆ ಬೆಂಗಳೂರಿಂದ ಬಂದವರು ಹಂಗೆ ಇವ ಸೊಡ್ಡ ಹೋಟ್ಲವ್ರು ಇಲ್ಲ ಅಂದ್ಬಿಟ್ಟು ಹೊರಟೋಗವ್ರೆ. ಪುನಃ ಯಾವ ಹೋಟ್ಲಿಗೂ ಹೋಗಿಲ್ಲ ಅವರು. ಏನಾರು ದೇವಸ್ಥಾನಕ್ಕೆ ಫಂಕ್ಷನ್ಗಳು ಯಾವಾರ ಇದ್ರೆ, ಅವನು ಇದ್ರೆ ಅವನು ಇಲ್ಲದೆ ಹೋದ್ರೆ ನಾ ಮಾಡೋಕ್ಕಾಗಲ್ಲ, ನಾನು ಇಲ್ದೇ ಅವ್ನು ಮಾಡೋಕ್ಕಾಗಲ್ಲ. ಇಬ್ರು ಇರಬೇಕು. ಒಬ್ರು ಹೋಯ್ತು ಅಂದ್ರೆ ಒಬ್ರು ರಜಾ ಹಾಕ್ಲೇಬೇಕು. ಬಾಣಸೂಡಿಯವರು. ನಾವು 4 ಆಣಿ ಮಾಡುತ್ತವಿದ್ದು ಇಲ್ಲಿಗೆ ಬರ್ತಾವೆ. ಇವ್ರು ತಂದೆಯವರಿದ್ರು, ಆಗಿನಿಂದಲೂ ನಾವು ಬಂದು ತಿಂಡಿ ತಿನ್ಕೊಂಡು ಹೋಗ್ತಾ ಇರ್ತೀವಿ. ಈ ಕಡೆ ಬಂದಾಗೆಲ್ಲ ಇಡ್ಲಿ ತಿನ್ಕೊಂಡು ಹೋಗ್ಬೋದು. ಅವಾಗೆಲ್ಲ ಹೋಟ್ಲೇ ಇರಲಿಲ್ಲ. ಹೋಟ್ಲ್ ಇತ್ತು, ಆದ್ರೆ ಅಲ್ಲಿ ಹೋಯ್ತಿಲ್ಲ. ನಾವು ಇಲ್ಲಿಗೆ ಜಾಸ್ತಿ ಬರ್ತಿದ್ದು. 500 ಚಟ್ನಿ, ಅದು ಈ ಇದ್ರ ಚಟ್ನಿ ಮಾಡೋರು. ಈಗ ಈ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡ್ತಿದ್ರು, ಅವಾಗ ಒಣಮೆಣ್ಸಿಕಾಯಿ ಮಾಡ್ತಿದ್ರು, ಭಾರಿ ಚೆನ್ನಾಗಿರ್ತಿತ್ತು. ಈಗೆಲ್ಲ ಹಸಿಮೆಣ್ಸಿಕಾಯಿ ಹಾಕ್ತಾವ್ರೆ, ಅದು ಭಾರಿ ಚೆನ್ನಾಗಿರ್ತಿತ್ತು. ಅದರಿಂದ ಇಲ್ಲಿಗೆ ಬಂದು ತಿಂಡಿ ತಿನ್ಕೊಂಡು ಹೋಗ್ತಿದ್ರು. ಅವರು ಆಗಿನಿಂದಲೂ ಅದೇ ಕೆಲಸ ಒಳಗಡೆ. ಅವರ ಯಜಮಾನ್ರು ಇಲ್ಲಿ ಕುತ್ಕೋರು, ಸಪ್ಲೈ ಮಾಡ್ಕೊಂಡು ಕೊಡೋರು. 500 ಆಗಿನಿಂದಲೂ ಅದು ಒಳಗೆ ಕೆಲಸ ಅವ್ರಿಗೆ. ಆಗೋಯ್ತು. ಖಾಲಿ ತಟ್ಟೆ ಮೇಲೆ ಇನ್ನೊಂದು ತಟ್ಟೆ ಆಯ್ತಾ? ಈಗ ಈ ವಯಸ್ಸಿನಾಗೂ ಇಷ್ಟು ಕೆಲಸ ಮಾಡ್ತಿರಲ್ಲ ನೀವು,
ನೋಡ್ರಿ ಈಗಿನ ಹುಡುಗರಿಗೆ ನಿಜಕ್ಕೂ ನಮಗೆಲ್ಲ ನಾಚಿಗೆ ಬರ್ಬೇಕು ನಿಮ್ಮನ್ನು ನೋಡಿದರೆ. ಹಾಂ, ಅದೇನು ದೇವ್ರ ಮೇಲೆ ಭಾರ ಹಾಕ್ಬೇಕು. ನಮ್ಗೆ ಅದೇನು 4 ಗಂಟೆಗೆ ಅಲಾರಾಮ್ ಕೊಟ್ಟಿದ್ದೀವಿ ಬಾಬಾಯಿಗೆ. ಅಲಾರಾಮ್ ಮಾಡಿತ್ತು ಅಂದರೆ ನಮಗೆ ಮನೆಗೆ ಕೊಡೋಷ್ಟು ನಿದ್ರೆಗೆ ಇದಿಲ್ಲ, ಅವಕಾಶ ಇಲ್ಲ. ನಾವು ಮಲಿಕೊಳ್ಳೋಕ್ಕೆ ಆಗಲ್ಲ. ಓ, ನಿದ್ದೆನೇ ಬರಲ್ಲ. 4 ಗಂಟೆಗೆ ಎದ್ದೊಳ್ಬೇಕು. 4 ಗಂಟೆಗೆ ಎದ್ದು ಇಲ್ಲಿ ಬಂದು ಹೋದ್ರೇ ನಮಗೆ ನೆಮ್ಮದಿ. ಒಂದು ದಿವಸ ಮಾಡಲಿಲ್ಲ ಅಂದರೆ ಮನೇಲಿ ನೆಮ್ಮದಿ ಇಲ್ಲ. ಹೋಗ್ಲಿಲ್ವಲ್ಲ, ಮಾಡಲಿಲ್ವಲ್ಲ, ಸುಮ್ಮನೆ ವೇಸ್ಟ್ ಆಯ್ತಲ್ಲ. ಬಟ್ ಇನ್ನೂ ಗಟ್ಟಿಯಾಗಿದ್ದೀರಿ, ಚೆನ್ನಾಗಿ ಊಟ ಮಾಡ್ತೀರಿ 3 ಹೊತ್ತು. ಬಿ ಪಿ ಶುಗರ್ ಅದೇನು ಏನಿಲ್ಲ. ಏನು ಪುಣ್ಯ ಬರದೇ ಇರಲಿ. ಬಿ ಪಿ ಸ್ವಲ್ಪ ಇವಾಗ ಮಾತ್ರೆ ಒಂದೊಂದು ತಗೊಳ್ತೀವಿ ಬೆಳಗ್ಗೆ ಹೊತ್ತು. ಶುಗರ್ ಏನಿಲ್ಲ. ಅದು ಒಂದು ಈ ಮನೆ ಮುಂದೆ ಪೈಪ್ಲೈ ಇದು ರೇಡಿಯರು ಅದ ನಲ್ಲಿಗೆ ಮೀಟ್ರ್ ಹಾಕಕ್ಕೆ ಬಂದ್ಬಿಟ್ಟು ತೋಡ್ಬಿಟ್ಟಿದ್ರು. ಹಿಂಗೆ ಸಾಮಾನೆಲ್ಲ ಮಡಿಕೊಂಡು ಗಾಡಿಗೆ ಬ್ಯಾಗ್ನ ತಗ್ತೆ ಗಾಡಿ ವಾರಿ ಆಗ್ಬಿಟ್ಟು ಬಿದ್ದೋಗ್ಬಿಡ್ತು. ಬಿದ್ದೋದಾಗ ಇನ್ನು ನನ್ನ ಮೇಲೆ ಬಿದ್ದೋಯ್ತು ಅಂದ್ಬಿಟ್ಟು ನಾನು ಹಿಂದಾಗ ಸ್ವಲ್ಪ ಬಿದ್ದು ಸ್ವಲ್ಪ ನಾವು ನಡ ಏಟಾಯ್ತು. ಅವಾಗಿನಿಂದ ಸ್ವಲ್ಪ ಓಡಾಡೋಕ್ಕಾಗಲ್ಲ. ಮನೆ ತಕ್ಕ ಇವರೇ ಕರ್ಕೊಂಡೋಯ್ತಾನೆ, ಕರ್ಕೋಬೇಕು. ಗಾಡಿ ಕರ್ಕೊಂಡು ಅಷ್ಟೇ. ಜಾಸ್ತಿ ಓಡಾಡೋ ಕೆಲಸ ಮಾತ್ರ ಆಗಲ್ಲ. ಕುಂತು ಮಾಡ್ಕೊಂಡು ಮನೇಲಿ ಈರುಳ್ಳಿನೂ ಕೊಯ್ದು ಅವ್ರಿಗೆಲ್ಲ ಕೊತ್ತಂಬರಿ ಸೊಪ್ಪು ಅದು ಇದು ಚಟ್ನಿಗೆಲ್ಲ ರೆಡಿ ಮಾಡಿಕೊಡ್ತೀವಿ. ಒಟ್ಟಿನಲ್ಲಿ ಕೂತು ತಿನ್ನಬಾರದು ಅನ್ನೋದು ನಿರ್ಧಾರಕ್ಕೆ ಬಂದ್ರಿ. ದೊಡ್ಡ ಇವತ್ತಿಗೆ ನನಗೆ ಅದೇ ಬುದ್ಧಿ ಇರೋದು. ಮುಂದಕ್ಕೆ ಏನಾಯ್ತದೆ ನಾವು ಭಗವಂತನ ಗೊತ್ತು. ಅಯ್ಯೋ, ಚೆನ್ನಾಗಿ ಆಗುತ್ತಮ್ಮ. ಈಗ ನೋಡಿ, ನಾವು ಅಲ್ಲಿಂದ ಹುಡ್ಕೊಂಡ್ ಬಂದಿದ್ದೀವಿ. ಹಾಂ, ಈಗ ಇಡ್ಲಿ ಎಲ್ಲ ಕಡೆ ಸಿಗುತ್ತೆ, ಚಟ್ನಿನೂ ಸಿಗುತ್ತೆ. ಇನ್ನೊಂದು ಸರ್, ನೀವೇನಾರ ತಿಳ್ಕೊಳ್ಳಿ, ನಾವು ಆಡಿಸಿರೋದು ಎಷ್ಟು ಅಷ್ಟೇ ಮಾಡೋದು. ಅದಕ್ಕೆ ಸೋಡಾನೇ ಆಗಲಿ ಇನ್ನೊಂದು ಯಾವುದೇ ಬಾಪ್ತಿ ಆಗಲಿ ನಾವು ಮಿಕ್ಸ್ ಮಾಡಲ್ಲ. ಅಕ್ಕಿ ಉದ್ದಿನ ಬೇಳೆ ಎಷ್ಟು ಆಡ್ತಿರ್ತೀವೋ ಅಷ್ಟೇ ಇಡ್ಲಿ ಮಾಡೋದು. ಸೋಡಾ ಮಾತ್ರ ಅದು ಏನೇ ಆದರೂ ನಾವು ಸೋಡಾ ಮಾತ್ರ ಮುಟ್ಟಲ್ಲ. ಸೋಡಾ ತಿಂತು ಅಂದರೆ ಗ್ಯಾಸ್ಟಿಕ್ಕು, ಹೊಟ್ಟೆ ಉರಿ ಜಾಸ್ತಿ ಆಯಿತು. ಈಗ ಸರ್ ನಮಗೆ ಇದರಿಂದನೇ ಅರ್ಧ ನಮಗೆ ಇರೋದು. ಏನು ನಮಗೇನು ಇದು ಮಾಡಿದ್ಮೇಲೆ ನಮಗೇನು ಮೋಸ ಆಗಲಿಲ್ಲ. ಹೆಂಗೋ ಮಕ್ಕಳು ಚಿಕ್ಕ ದೊಡ್ಡವರಾದರು, ಅವ್ರಿಗೂ ಏನೋ ಅವ್ರವ್ರ ದಾರಿ ಅವ್ರು ಮಾಡ್ಕೊಂಡ್ರು. ನಮ್ಮ ವ್ಯವಹಾರನೂ ನಾವು ಮಾಡ್ಕೊಂಡು ಹೆಂಗೆ ಈಗ ಉಳಿತಾಯದ ಮಾರ್ಗ ಹೆಂಗೆ ಮಾಡಿದ್ರಿ? ನಮ್ಮಂಥವ್ರಿಗೆ ಗೊತ್ತೇ ಆಗಲ್ಲ. ಈಗ ಇಷ್ಟಿಷ್ಟೇ ದುಡ್ದು ಎಲ್ಲದಕ್ಕೂ ಹೆಂಗೆ ನಿಭಾಯಿಸ್ತಿದ್ರಿ? ಪಿಕ್ನಿಕ್ ಕಟ್ಬಿಡ್ತಿದ್ವಿ. ಹೌದಾ? ದಿನ 500 ರೂಪಾಯಿ ಪಿಕ್ನಿಕ್ ಕಟ್ಬಿಡ್ತೀವಿ. ಅದ್ರಲ್ಲಿ ಬಂದಂಥ ಅದು ವರ್ಷಕ್ಕೆ ಒಂದೊಂದು ಸಾರಿ ಎತ್ಕೊಂಡು ಏನಾರು ವ್ಯವಹಾರ ಮಾಡಿ ನಾವೇನಾರು ಸಾಲ ಸಂಬಂಧ ಮಾಡಿದರೆ ತೀರ್ಸೋದು, ಒಡವೆ ವಸ್ತು ಮಡಗಿದ್ರೆ ಬಿಡಿಸ್ಕೊಳ್ಳೋದು. ಹಂಗೆ 500 ರೂಪಾಯಿ ನಮ್ದಲ್ಲ ಅಂತ ಕಟ್ಬಿಡ್ತಿದ್ರಿ? ಏನೇ ಆಗಲಿ ಇವಾಗ ಆದ ತಕ್ಷಣ ಈಗ 11 ಗಂಟೆ ಹಂಗೆ ಎತ್ತು ಮಾಡಿಬಿಡೋದು. ಪಿಗ್ನಿಯವ್ರು ಬರ್ತಾರೆ ಕಟ್ಬಿಡೋದು, ವರ್ಷಕ್ಕೆ ಒಂದೊಂದು ಸಾರಿ ಎತ್ಕೊಳ್ಳೋದು. ಏನಾರ ನಮ್ಮ ತೊಂದರೆಗಳಿದ್ರೆ ನಿವಾಯಿಸ್ಕೊಳ್ಳೋದು. ಹಂಗೆ ಮಾಡ್ಕೊಂಡು ಬಂದಿದ್ದೀರಿ. ಹಾಂ, ಬ್ಯಾಂಕ್ ಗಿಂಕಿಗೇನು ಹೋಗಿಲ್ಲ ನೀವು? ನಾವು ಹೋಗಲ್ಲ, ಇವನೇ ಅವನಲ್ಲ. ಈಗ ಇತ್ತಿತ್ಲಾಗಿ? ಹಾಂ, ಅವಾಗೆಲ್ಲ ಹಿಂದಕ್ಕೇನು ಇರಲಿಲ್ಲ? ಇರಲಿಲ್ಲ. ಹಾಂ, ಈಗ ಉಳಿತಾಯ ಮಾಡಲಿಲ್ಲ ಅಂದರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಇರಲ್ಲ. ಯಾವ ಬಾಬತ್ರಲ್ಲಾದರೂ ಖರ್ಚಾಯ್ತದೆ. ಅಲ್ಲಾದ್ರೆ ಈಗೇನು ಗೊತ್ತಾ, ಅದು ಒಂಥರ ನಮಗೆ ಸಾಲ ಇದ್ದಂಗೆ. ಫಸ್ಟ್ ಅದು ಎತ್ತು ಮಾಡ್ಬಿಟ್ಟು ಮುಂದಿನ ವ್ಯವಹಾರ ಮಾಡ್ಬೋದು. ಅದನ್ನ ನಾವು ಅದನ್ನ ಕಟ್ಟಲಿಲ್ಲ ಅಂದರೆ ಅಯ್ಯೋ ಬಿಡು ಯಾರು ಕೊಡ್ಬೇಕು ನಾವು ಅಂದ್ಬಿಟ್ಟು ದರ್ವಾರ ಜಾಸ್ತಿ ನಾವು ಏನಾದ್ರು ಇಷ್ಟ ಬಂದಂಗೆ ಖರ್ಚು ಮಾಡಿಬಿಡ್ತೀವಿ. ಅದಿದ್ರೆ ಬಿಕ್ಕಟ್ಟಲ್ಲಿ ವ್ಯವಹಾರ. ಬಟ್ ಎಲ್ಲ ಜವಾಬ್ದಾರಿ ನಿಭಾಯಿಸಿದ್ದೀರಲ್ಲಮ್ಮ. ಹಾಂ, ಆಮೇಲೆ ಏನೋ ಇವತ್ತಿನ ನಿಭಾಯಿಸ್ಕೊ ಬಂದಿದ್ದೀವಿ. ಮುಂದಕ್ಕೆ ಅವ್ರವ್ರ ಅಡೆ ಬೇಡ. ಯಾಕೆ ಅಂದರೆ ಹೆಣ್ಮಕ್ಳದಂದ್ರೆ ಖರ್ಚು ಇದ್ದೇ ಇರ್ತದೆ. ಬರೀ ಮದುವೆ ಅಂತ ಅಲ್ವಲ್ಲ. ಅವ್ರಿಗೆ ರಾಮನಗರದ ಮಗಳಿಗೆ 2 ಗಂಡು ಮಕ್ಕಳು. ಒಬ್ಬ ಮಗ ಇಲ್ಲೇ ITL ಮಾಡ್ದ. ಅವ್ರ ತಂದೆ ತಾಯಿನೇ ಪೀಜೆ ಕಟ್ಟಿದ್ರು, ಊಟ ಗೀಟ ಇದು ನಮ್ಮ ಮನೇಲೇ ಮಾಡ್ಕೊಂಡು. ಇನ್ನೊಬ್ಬ SLC ಮಾಡ್ದ. ಇಲ್ಲಿರೋ ಮಗಳಿಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಮಗ. ಅವಾಗೆ ನಮ್ಮ ತಾಯಿ ಪೆಟ್ಟಿ ಅಂಗಡಿ ಮಾಡ್ತಾಯಿದ್ರು. ಪೆಟ್ಟಿ ಅಂಗಡಿ ನಮ್ಮ ತಾಯಿ ಮನೇನ ಅವ್ರಿಗೆ ಬಿಟ್ಕೊಟ್ರು. ಒಟ್ಟಿನಲ್ಲಿ ನಿಮ್ಮ ತಂದೆ ಕೊಟ್ಟಿದ್ದೊಂದು ಪೆಟ್ಟಿಗೆ ಆಸ್ತಿ ತಗೊಂಡು ಆಸ್ತಿ ನಮಗೆ. ಅದೇ ಆಸ್ತಿ.
ಅದೇನೇ ಒಂದು ಎಕರೆ ಜಮೀನು, ನೀರಾವರಿ ಜಮೀನು ಇದ್ದಂಗೆ. ಪೆಟ್ಟಿ. ಹಾಂ, ಇದು ಕಬ್ಬು ಬೆಳೆ. ಏನಿದೆ ಅದರಲ್ಲಿ ಜಾದು ಆ ಪೆಟ್ಟಿಗೆಯಲ್ಲಿ? ಅದು ನಾವು ಇನ್ನೂ ಚಿಕ್ಕ ಮಕ್ಕಳು, ಅವಾಗ ನಮ್ಮ ತಂದೆ ಮಾಡಿಸಿದ್ರು. ಹಾಂ, ಬಟ್ ಇವತ್ತು ಹಂಗೆ ಕಾಪಾಡ್ಕೊಂಡಿದ್ರಲ್ಲ. ಏನು 100 ವರ್ಷದ ಮೇಲೆ ಆಯ್ತು ಅದಕ್ಕೆ? ಇನ್ನೇನು ನಾವು ಹುಟ್ಟಿದಾಗ್ಲೇ ಇನ್ನೇನು 70 ಆಗೈತೆ. ಹ್ಞೂ, ಅದಕ್ಕಿಂತ ಮುಂಚೆನೂ ಇತ್ತಲ್ಲ ಅದು. ಹಾಂ, 100 ವರ್ಷದ ಪೆಟ್ಟಿ, 70-80 ವರ್ಷದ ಅಜ್ಜಿ ಇನ್ನೂ ನಡೀತಾ ಇದೆ. ಬನ್ನಿ ಆಯ್ತಾ. ಹಾಂ, ಅಲ್ಲ ನೋಡಮ್ಮ, ಒಂದು ಭಾಳ ಖುಷಿ ಆಗೋದು ಏನಾದರೂ ಮನಸ್ಸಿಟ್ಟು ಮಾಡಿದ್ರೆ ಜೀವನ ನಡೆಯುತ್ತೆ ಅನ್ನೋದಕ್ಕೆ ನೀವು ಸಾಕ್ಷಿ ಅಲ್ವಾ? ಈಗ ನಾವು ಮನ್ಸ್ಬಿಟ್ಟು ಏನಾದ್ರು ವ್ಯವಹಾರ ಮಾಡಬೇಕು. ಸುಮ್ಮನೆ ಅಯ್ಯೋ ನಮ್ಗೆ ವಯಸ್ಸಾಯ್ತು, ನಮ್ಮ ಮನೆ ಕುಂತ್ಕೊಳ್ವ, ಅಯ್ಯೋ ಇನ್ನೇನು ಮಕ್ಳವಲ್ಲ ಮಾಡ್ತವೆ ತಂದಾಕ್ತವೆ ಅಂದ್ರೆ ಅದು ಸೋಂಬೇರಿತನ. ಹಾಂ, ಈಗ ಇಲ್ಲಿಗೆ ಬಂದು ನಾವು 12 ಗಂಟೆ 1 ಗಂಟೆ ಹಂಗೆ ಹೋಗ್ತೀವಿ. ಅಲ್ಲಿ ಮನೇಲಿ ಆ ಮಗುಗೆ ಆಡಿಸ್ಕೊಂಡಿರ್ತೀವಿ, ಸ್ವಲ್ಪ ಟಿ ವಿ ನೋಡ್ತಾ ಇರ್ತೀವಿ. 3 ಗಂಟೆ ಹಂಗೆ ಮಲಗ್ತೀವಿ, 4 ಗಂಟೆಗೆ ಎದ್ದಾಡ್ತೀವಿ. ಅದು ಒಂಥರ ನೆಮ್ಮದಿ ಕೆಲಸ. ಇಲ್ಲ ಒಬ್ಬರು ಮನೆ ಬಾಗಿಲಿಗೆ ಹೋಗಲ್ಲ, ಯಾರು ಕುಂತಿದ್ದಕ್ಕೂ ನಾವು ಹೋಗಲ್ಲ. ನಮ್ಮ ವ್ಯವಹಾರ ಎಷ್ಟು ನಾವು ಸುಮ್ಮನೆ ಮನೇಲೇ ಇದ್ದು ಅವ್ರು ಕುಂತಿರೋ ತಕ್ಕ ಹೋಗೋದು, ಇವ್ರು ಕುಂತಿರೋ ತಕ್ಕ ಹೋಗೋದು. ಅವ್ರೇನಂದ್ರೆ ಆ ಮಾತು ಇನ್ನೊಬ್ರು ಹೇಳೋದು, ಇನ್ನೊಬ್ರು ಇವ್ರು ಹಿಂಗಂತಿದ್ರು ಅಂತ ಇನ್ನೊಬ್ರಿಗೆ ಹೇಳೋದು. ನೋಡೇ ಇದ್ದೀರಲ್ವ ಪ್ರಪಂಚದ ಮೇಲೆ, ಯಾತಕ್ಕೆ ಬೇಕು? ಬಂದಿಲ್ಲಿ ನೆಮ್ಮದಿಯಾಗಿದ್ದು ನೆಮ್ಮದಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡೋದು. ನಿಮ್ಮನ್ನು ನೋಡಿದ್ರೆ ಇನ್ನೊಂದು ಮಾತು ನೆನಪಾಗುತ್ತೆ ನಮಗೆ. ಈ ತವ್ರ ಮನೆಯಿಂದ ಕೊಟ್ಟ ಮನೆ ಹೆಂಗಿರುತ್ತೋ ಅಂತ ಗೊತ್ತಿಲ್ಲ, ಹೆಣ್ಮಕ್ಳು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಸಂಸಾರ ನಡೀತದೆ ಅನ್ನೋದಕ್ಕೆ ನೀವು ಸಾಕ್ಷಿ. ಏನಂತೀರಿ? ಹೌದಲ್ಲ? ನಮ್ಮ ಅಣ್ಣನಂದಿರು 4 ಜನ ಇದ್ರು. ನಾವು ಒಬ್ರು ಮನೆ ಹತ್ರನೂ ಹೋಗಿ ನಮ್ಮ ಮಕ್ಳಿಗೆ ಆಗಲಿ, ನಾನು ಒಂದು ಬಟ್ಟೆನೇ ಆಗಲಿ, ಒಂದು ಪುಸ್ತಕನೇ ಆಗಲಿ, ಒಂದು ಪೆನ್ನೇ ಆಗಲಿ ನಾವು ಕೇಳ್ದಾರಲ್ಲ. ಇದೇ ಒಬ್ಬ ಮಗ ಈಗ ಮಂಡ್ಯದಲ್ಲಿ ಓದ್ತಾವ ನೋಡಿ, ಆ ಮಗನಿಗೆ ಯೂನಿಫಾರ್ಮ್ ಬಟ್ಟೆ. ನಿಜವಾಗಿ ಸತ್ಯವಾಗಿ ಹೇಳೋ ಮಾತು, ಯೂನಿಫಾರ್ಮ್ ಬಟ್ಟೆ ಇಲ್ಲ ಅಂತ ಗೌಡ್ಗೆರೆ ಸ್ಕೂಲ್ಗೆ ಹೋಯ್ತಾ ಇದ್ದ. ಅಮ್ಮ ಸ್ಕೂಲ್ಗೆ ಹೋಗ, ಯಾಕಪ್ಪ ಯೂನಿಫಾರ್ಮ್ ಬಟ್ಟೆ ಇಲ್ಲ, ಮಾಸ್ಟ್ರು ಯೂನಿಫಾರ್ಮ್ ಬಟ್ಟೆ ಇದ್ರೆ ಬರಬೇಡ ಅಂದ್ಬಿಟ್ಟವ್ರೆ, ಅದಕ್ಕೆ ನನಗೋಗಲ್ಲ ಸ್ಕೂಲಿಗೆ ಅಂತ ಹಿಂಗೆ ಹೇಳ್ತಾ ಇದ್ದೆ. ಒಬ್ರು ಯಾರೋ ಮರ್ಲಿಂಗಡಿಯವ್ರು ಒಬ್ಬರು, ನೀವು ಯಾವ್ರಪ್ಪ ಮಗ? ಅವ್ರು ಯಾವ್ರವ್ರೋ ಗೊತ್ತಿಲ್ಲ. ಮರ್ಲಿಂಗಡಿಯವ್ರು ಒಬ್ಬರು ಬಂದರು, ಯಾಕವ ಸಾಪ್ಕಿದ್ಯಲ್ಲ ಹಣ ಹಿಂಗೆ ಕಣ 50 ರೂಪಾಯಿ ಕೊಟ್ಟು. ನಿಜವಾಗ್ಲೂ ಅಣ್ಣ ಹೇಳ್ಬೇಕು ಅಂದರೆ ಆಗ 2 ಜೊತೆ ಯೂನಿಫಾರ್ಮ್ ಬಡದು ಅವ್ವ ತಗೊಂಡು ನಿನ್ನ ಮಗನಿಗೆ ಯೂನಿಫಾರ್ಮ್ ಬಟ್ಟೆ ಕೊಟ್ಟು ತಿಂಡಿ ತಿನ್ಕೊಡ್ತಿ ಇರಿಸ್ಕೊಂಡ್ರು. ಅಂತೆ ಕಷ್ಟದಲ್ಲಿ ಮಕ್ಕಳು ಸಾಕೈತಿ. ಬಟ್ ಇವತ್ತು ನೆನಪಿಟ್ಟಿದ್ದೀರಲ್ಲ ನೀವು. ನಿಜವಾಗ್ಲೂ ನೀವೇ ನಾನೇನು ಹೇಳಿದೆ ಹೇಳಿ, ಆ ಇಡ್ಲಿ ತಪ್ಪಲೆ ನಮ್ಮ ಜೀವಮಾನದಿಂದ ಪಾರಂಪರೆಯಿಂದ ಬಂದಿರೋಕ್ಕೆ ನಾನು ಅದನ್ನು ತೂಕ ನಮ್ಮ ಎಲ್ಲ ಬೈತಾರೆ, ಯಾಕೆ ಹಳೆ ಪಾತ್ರೆ ಹಿಂಗೆ ಮಾಡಿಕೊಂಡಿದ್ಯಾ ಅಂತ. ಅವ್ರ ಜ್ಞಾಪನ ಅರ್ಥವಾಗಿರ್ಬೇಕು. ಯಾಕೆಂದ್ರೆ ಅವರಿಂದ ನಾವು ಜೀವನ ಸಾಕ್ತಿದ್ದೀವಿ, ನಮಗೆ ಭಗವಂತ ಒಳ್ಳೇದು ಮಾಡೋವನೆ. ಅದರಿಂದ ನಾವು ಅವ್ರ ನೆನಪಾಗಿ ಇಟ್ಕೋಬೇಕು. ಇವತ್ತು ನನ್ನ ಮಕ್ಳು ದೊಡ್ಡವರಾಗ್ಬಿಟ್ರು ಅಂದ್ಬಿಟ್ಟು ಅವ್ರು ಕೊಟ್ಟೋದ್ರು ನಾವು ಮರಿಬಾರ್ದು, ನೆನ್ಕೋಬೇಕು. ಇವನಿಗಿಂತ ಚಿಕ್ಕವನೊಬ್ಬ ಇದ್ದ, ಇಡ್ಲಿಗೆ ಹೋಗೋನು. ಎಷ್ಟವಪ್ಪ ಅಕ್ಕಿ? ಅಮ್ಮ 1 ಸೇರೋದೆ 1 ವರ್ಷ ಸೇರೋದು, ಇನ್ನು ಹೇಳಿದ್ರೆ 1 ಪಾವು ಜಾಸ್ತಿ ಇರೋದು. ಏನು ನಾವು ಅವನ ಹೆಸರು ನಾಗೇಂದ್ರ ಅಂತ ಹೆಸರು ಕಡೆ, ಏನಪ್ಪ ನೀನು ಇಷ್ಟು ಹೇಳಿದೆ ಇನ್ನೂ 1 ಪಾವು ಜಾಸ್ತಿ. ಅಮ್ಮ ಇಲ್ಲಿ ಅಯ್ಯಪ್ಪಣ್ಣ ಅವ್ರ ಹೆಂಗಸರು ಅಂತವ್ರೆ, ಅಮ್ಮ ಅಯ್ಯಪ್ಪಣ್ಣ ಹೆಂಡ್ತಿ ಅಕ್ಕಿ ತಂದರು ಆಳಿದ್ರು, ಹೋಗ್ರೆ ಊಟ ಮಾಡಿ ಅಂತ ಸುರಿದ್ಬಿಟ್ರು ಕಣಮ್ಮ, ಅದಕ್ಕೆ ಜಾಸ್ತಿ ಬರ್ತವೆ. ಕೊಟ್ಟಿರೋರನ್ನ ಮರಿಬಾರ್ದು, ನೆನ್ಕೋಬೇಕು. ನೆನ್ಕೊಂಡ್ರೆ ಭಗವಂತ ಎಲ್ಲರೂ ನಮ್ಗೆ ಒಳ್ಳೇದು ಹೇಳುವ. ನನ್ನ ಮಗ ಇಂಥವ್ರೇ ಕೊಟ್ಟರು ಕಣಮ್ಮ ಜಾಸ್ತಿ ಅಂತ. 1 ಪಾವು ಅಕ್ಕಿಗೆ ಅವತ್ತು ಎಷ್ಟು ಕಷ್ಟ ಆಯ್ತು ಇವತ್ತು. ಇವತ್ತು ಸುಮ್ಮನೆ ಹೇಳೋದಲ್ಲ, ಇವತ್ತು 10 ಜನ ಅಲ್ಲ 20 ಜನ ಅಲ್ಲ ಏನೋ ನಮ್ಮ ಮನೇಲಿರೋದು ಆಮೇಲೆ ಮಾಡಿಕೋಬಹುದು ಅನ್ನೋದು. ಇದರಿಂದ ಅವತ್ತು ಒಬ್ಬರು ಊಟಕ್ಕೆ ಹಾಕೋಕ್ಕಾಯ್ತಿರಲಿಲ್ಲ, ನಮ್ಮ ಮಕ್ಳು ಸಾಕೋಕ್ಕೆ ನಮಗೆ ಕಷ್ಟ ಆಯ್ತು. ಇವತ್ತು 100 ಜನಕ್ಕೆ ಊಟ ಹಾಕ್ತಾ ಇದ್ದೀರಿ. ಮನೆಗೆ 10 ಜನ ಬಂದರೂ ಮಾಡ್ಬೋದು ಆಯಿತು, ಕೆಪಾಸಿಟಿ ಐತಿ ಈಗ. ಅದಕ್ಕೆ ಈಜಬೇಕು, ಇದ್ದು ಜಯಿಸ್ಬೇಕು ಅಂತಾರೆ ಹಿರಿಯರು ಅಲ್ವಾ? ನೀವು ಈಜಿದ್ದೀರಿ, ಜಯಿಸಿದ್ದೀರಿ. ನಮ್ಮ ಮನೆಯವ್ರು ನಾನು ನೋವು ಕೊಟ್ಟೋಳಲ್ಲ, ಅವ್ರಿಗೆ ಯಾವ ಕೆಲಸನೂ ಬರ್ತಿರ್ಲಿಲ್ಲ, ಯಾವ ಇದನ್ನು ಬರ್ತಿರ್ಲಿಲ್ಲ. ಅಲ್ಲಿ ಕುಂತ್ಕೊಂಡು ಚೀಲ ಹಾಸ್ಕೊಂಡು ಪೆಟ್ಟಿ ಹತ್ರ ಕುಂತ್ಕೊಂಡು ದುಡ್ಡು ಕಾಸು ಇಸ್ಕೊತಾ ಇದ್ರು.
ಅಷ್ಟೇ ಬರ್ತೀನಿ. ಏನು ಅವ್ರಿಗೆ ಒಂದು ಹೊರೆನೂ ನಾವು ಕೊಟ್ಟಾಳಲ್ಲ. ಏನೇ ಕಷ್ಟ ಬಂದರೂ ನಾವೇನು ಬಯಸಿ. ನಿಮ್ಮ ಅತ್ತೆ ನಿಮ್ಮ ಮಾವ, ನಿಮ್ಮ ಅತ್ತೆ ಮಾವ ಯಾರೂ ಇಲ್ಲ, ಎಲ್ಲ ತೀರೋಗ್ಬಿಟ್ಟಿದ್ರು. ಭಾವ ಮೈದ ಇದ್ರು, ಎಲ್ಲ ಮೋಸ ಮಾಡ್ಕೊಂಡು ಎಲ್ಲ ನೀವು ಮದುವೆ ಆಗಿ ಬಂದಾಗಿದ್ರ ಅತ್ತೆ ಮಾವ? ಏನು ಹೇಳಿ? ನೀವು ಮದುವೆ ಆಗಿ ಬಂದಾಗಿದ್ರು ಅತ್ತೆ ಒಬ್ಬರಿದ್ರು, ಭಾವ ಇರಲಿಲ್ಲ. ನನಗೆ ಏನು ಗೊತ್ತಿಲ್ಲ ಸರ್, ನಾನು ಇನ್ನೊಬ್ಬರು ಹೊರೆ ಮಾಡ್ಬೋದು. ನನ್ನ ತಮ್ಮನೊಬ್ಬನ ಕರ್ಕೊಂಡೋಗಿದ್ದು, ನಮ್ಮ ಮಗಳು ಕೊಟ್ಟಿತ್ತಲ್ಲ ಅವನಿಗೆ ಅಲ್ಲೂ ಇಡ್ಲಿ ಮಾರೋದು, ಬಾಗಿಲು ಕುಣಿಸೋದು, ವ್ಯಾಪಾರ ಮಾಡಿಸೋದು, ಗಂಧ ಕಡ್ಡಿ ಒಸಿಯೋದು. ಒಬ್ಬರು ನಮ್ಮ ತಂದೆ ಒಂದು ಮಾತು ಹೇಳ್ಕೊಟ್ಟಿದ್ರು, ಅಮ್ಮ ನೋಡವ, ಗಂಡ ಅನ್ನಕ್ಕೆ ಸಂಪಾದನೆ ಮಾಡಿದ್ರೆ ಹೆಂಡತಿ ಉಪ್ಪು ಮೆಣಸಿನ್ಕಾಯಿಗಾರು ಸಂಪಾದನೆ ಆ ಮಾತು ನನಗೆ. ನಾವು ಮನೇಲೇ ಕುಂತ್ಕೊಂಡಿರೋದು ಸರಿ, ನಾವು ಏನಾದ್ರು ವ್ಯವಹಾರ ಮಾಡಬೇಕಲ್ಲ. ಅಷ್ಟು ವಯಸ್ಸಕ್ಕೇನೆ ಅಷ್ಟು ಬುದ್ಧಿ ಓಡಿಸೋದು. ನನ್ನ ತಮ್ಮನ ಕೈಲಿ ಇಡ್ಲಿ ಮಾಡೋದು, ಆ ಬಾಗಿಲಲ್ಲಿ ಚೇರ್ ಹಾಕಿ ಕುಣಿಸೋದು. ಆಮೇಲೆ ಎಲ್ಲ ಪಕ್ಕದ ಮನೇಲಿ ಗಂಧ ಕಡೆ ಒರೆಸ್ತಾ ಇದ್ರೆ ನಾನು ಸ್ವಲ್ಪ ಕೊಡಿ ಅನ್ನೋದು. ಎಲ್ಲ ಈ ವಯಸ್ಸಿಗೆ ಎಲ್ಲ ಕಷ್ಟನ ಅನುಭವಿಸ್ಬಿಡಿ. ಬಟ್ ಈ ಮನುಷ್ಯ ನೋಡ್ರಿ ಈಗಲೂ ದುಡಿತಾ ಇದ್ರಿ, ಬಹಳ ಖುಷಿ ನೋಡಿ, ಅದನ್ನ ನೆನಪಿದೆ ನಮಗೆ. ನೀವೇನಾರ ನಮ್ಗೆ ಇಲ್ಲಿಗೆ ಬರಲಿಲ್ಲ ಅಂದ್ರೆ ನಂಗೆ ನೆಮ್ಮದಿ ಇಲ್ಲ. ಮನೇಲಿ ಊಟ ಮಾಡೋದು ನಮಗೆ ನೆಮ್ಮದಿ. ಇಲ್ಲಿಗೆ ಬಂದು ಹೋಗ್ಬಿಟ್ರೆ ಏನೋ ಒಂಥರ ಆನಂದ. ಏನು ಯಾವೇ ಯೋಚನೆ ಇದ್ರೂ ನಮಗೆ ನಿರಾಳದಲ್ಲಿ ಇಲ್ಲಿ ಬಂದು ಹೋದ್ರೆ, ಮನೇಲಿದ್ರೆ ನಿರಾಳ, ಮನೇಲೇ ಇದ್ರೆ ಸುಮ್ಮನೆ ಯಾವ್ದಾದ್ರು ಒಂದು ಇದ್ದೇ. ಆಯ್ತಾ? ಎಷ್ಟು ಕೇಳಿದ್ರೆ ನಿಮ್ ಕತೆ ಕೇಳಿಸ್ಬೇಕು ಅಂತ ಅನಿಸ್ತಾ ಇದೆ. ಅಂತಂದ್ರೆ ನನ್ನ ಕತೆ ಕೇಳಬೇಕು ಅಂದ್ರೆ 2 ದಿವಸ ಆದ್ರೂ ಮುಗಿಯಲ್ಲ. ಯಾವ್ಯಾವ ಬಾರೆಲ್ಲ ಅಕ್ಕಿ ಮಾರಿದ್ದೀನಿ ಅನ್ನೋದು ಗೊತ್ತು. ಈ ಥರ ಮಾಡ್ಕೊಂಡಿರ್ಲಿಲ್ಲ. ಸುಮ್ಮನೆ ಚಪ್ರ ಹಾಕೊಂಡು ಕಡಲೆಕಾಯಿ ಅದು ಇದು ಮಡಿಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡು ಚೌಟ್ರಿ ಐತೆ ನೋಡಿ, ಅಲ್ಲಿ ಇದ್ದಿದ್ದು. ಆ ಥರ ಮಾಡ್ತಾಯಿದ್ದೆ. ಯಾರೋ ಗೌಡ್ರು ಬಂದವ್ರಿ, 500 ಹಿಂಗೆ ಮಾಡಿಬಿಡಿ, ಈ ಥರ ಕರೆ ನಿಲ್ಸ್ಕೊಟ್ಟು ಈ ಥರ ಮಾಡ್ಕೊಳ್ರಿ ಅಂತ ಅಂದರು. ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋದೆ. ಹಂಗೆ ನಮ್ಮ ಮನೆಯವರು ಇದ್ದರು, ಇಲ್ಲಿ ಮಾಡಿದಾಗ್ಲೂ ಇದ್ದರು. ಈಗ ಒಂದು 10-12 ವರ್ಷ ಇರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ನೈಟ್ ಮಲಗಿದ್ದಾರೆ. ಅವಾಗ ಮಕ್ಕಳು ಮದುವೆ ಆಗಿದ್ದು ಎಲ್ಲ ಮಾಡಿದ್ರಿ? ಇನ್ನೂ ಇಲ್ಲ? ದೊಡ್ಡವನಿಗೆ ಮದುವೆ ಆಗಿತ್ತು. ಆಮೇಲೆ ಈಗ ಹೆಣ್ಮಕ್ಳಿಗೆಲ್ಲ ಆಗೋಗಿತ್ತು ಅವ್ರು ಇದ್ದಂಗೆ. ಇವನೊಬ್ಬನಿಗೆ ಆಗಿರಲಿಲ್ಲ ಅಷ್ಟು. ಇವನೊಬ್ಬ ಮಾಡಿದಾನೊಬ್ಬ, ಇಬ್ರಿಗೆ ಆಗಿರಲಿಲ್ಲ. ಇದ್ದವ್ರಿಗೆಲ್ಲ ಆಗಿತ್ತು. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಲೋಕೇಶ್ ಅಂತ. ನೀವು ಅಜ್ಜಿ ಹಿರೇ ಮಗನ? ಹೌದು. ಹಾಂ, ಹೇಳಿ ಸರ್, ಹಳೇದು ಹೇಳಿ. ಪುಟ್ಟಿ ಹೊತ್ಕೊಂಡು ಏನೋ ಇಡ್ಲಿ ಮಾಡ್ತಿದ್ರಂತೆ. ಹೌದು, ನಾವು ಊರೆಲ್ಲ ಮರ್ಲಿಂಗನ ದೊಡ್ಡಿ, ಆ ಊರೆಲ್ಲ ಹೋಗಿ ಮರ್ಲಿಂಗನ ದೊಡ್ಡಿ, ಕೆರಗೋಡು, ಚಿಕ್ಕ ಬಾಣಸೋಡಿ, ದೊಡ್ಡ ಬಾಣಸೋಡಿ ಎಲ್ಲ ಇಡ್ಲಿ ಮಾಡ್ಕೊಂಡು ಬರ್ತಾಯಿದ್ವು. ಅವಾಗಲಿಂದ ಸ್ಟಾರ್ಟ್ ಆದದ್ದು ನಮ್ಮದು. ಈಗ ಗಂಟೆನೂ. ಅವಾಗ ಏನು ಓದ್ತಾ ಇದ್ರಿ ನೀವು? ಹೌದು, ಹೋಗ್ತಾ ಇದ್ವಿ. ಕ್ಲಾಸು ಸರ್? ಅವಾಗಲಿಂದ ನಾವು 5ನೇ ಕ್ಲಾಸಿಂದ ಸ್ಟಾರ್ಟ್. 5ನೇ ಕ್ಲಾಸ್ ಇದ್ದಾಗಲೇ? ಹೌದು. ಅವಾಗ ಇನ್ನೂ ಆಟ ಆಡಬೇಕು, ಹುಡುಗರ ಜೊತೆ ಇದನ್ನ ಮಾಡಬೇಕು. ಅವೆಲ್ಲ ನಮ್ಮ ಅಪ್ಪರು ಬಿಟ್ಕೊಡ್ತಿರ್ಲಿಲ್ಲ. ಹುಡುಗರು ಬಿದ್ದರೆ ಒಳ್ಳೆ ಪೋಲಿ ಬಿಡ್ತಾರೆ ಹುಡುಗರು ಅಂದ್ಕೊಂಡು ಬಿಟ್ಕೊಡ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಯಾರು ಬಿಟ್ಕೊಡ್ಲಿಲ್ಲ. ಅವಾಗ ಏನಂತ ಹೋಗ್ತಿದ್ರಿ? ಇಡ್ಲಿ ತಗೊಳ್ರಿ ಅಂತಿದ್ರ? ಹೌದು, ಇಡ್ಲಿ ವಡೆ ಅಂತ ನಾವು ಸಾರ್ಕೊಂಡು ಹೋಗ್ತಾ ಇದ್ವು. ಕೂತ್ಕೊಂಡು ಹೋಗ್ತಾ ಒಂದು ಅದು ನೆನಪಿದ್ರಿ ಹೇಳ್ರಿ. ಇಡ್ಲಿ ವಡೆ ಚಕ್ಲಿ ಆ ಥರ. ಈಗ ನೀವು ಹೋಗ್ತಾ ಇದ್ದಂಗೆಲ್ಲ ಈಗ ತರಕಾರಿ ಮಾಡ್ತಾರಲ್ಲ, ನೀವು ಅವರು ನಿಲ್ಸೋರು ತಗೊಳ್ಳೋರು? ಎಷ್ಟು ಸರ್ ಅವರು? ಅವಾಗ ಇದು ₹1 4 ಇಡ್ಲಿ. ₹1 4 ಇಡ್ಲಿ. ಹಾ, ಇಡ್ಲಿ ಚಟ್ನಿ ಹಾಕಿ ಕೊಡ್ತಾ ಇದ್ವಿ. ಅದು ಬಿಸಿ ಇರೋದಾ? ಬಿಸಿ ಅಂದ್ರೆ ಎಲ್ಲ ಕವರ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ವಿ. ಎಷ್ಟು ಇಡ್ಲಿ ತಗೊಂಡು ಹೋಗ್ತಿದ್ರಿ ಅವಾಗ? ನಾವು ತಗೊಂಡು ಹೋಗ್ತಿದ್ವಿ ಒಂದು 200-300 ಇಡ್ಲಿ ತಗೊಂಡು ಹೋಗ್ತಿದ್ವಿ. ಅವಾಗ ಹಳ್ಳಿಗೆ ನಡ್ಕೊಂಡೇ ಓಡಾಡೋದು? ನಡ್ಕೊಂಡು. ಎಷ್ಟು ಕಿಲೋಮೀಟರ್ ಸರ್? ಇಲ್ಲಿ ಪಕ್ಕ ಒಂದು 60 ಕಿಲೋಮೀಟರ್ ಸರ್ ಎಲ್ಲ ನಡ್ಕೊಂಡು. ಎಷ್ಟೊತ್ತಿಗೆ ಖಾಲಿ ಆಗೋದು? ಒಂದು 9 ಗಂಟೆಗೆಲ್ಲ ಖಾಲಿ ಆಗ್ಬೋದು. 9-9:30 ಖಾಲಿ. ಅವಾಗ ಯಾವ ಹೋಟ್ಲುಗಳು ಜಾಸ್ತಿ ಇರಲಿಲ್ಲ. ಅವಾಗ ನಾವೇ ಎಲ್ಲ ತಗೊಂಡು ಹೋಗ್ತಾ ಇದ್ವಿ. ಹೌದಾ? ಓಕೆ. ಅವಾಗೇನೋ ನಿಮಗೆ ಹಣ ಎಷ್ಟು ಸಿಗೋದು ಅದರಿಂದ? ಅವಾಗಲಿಂದ ಎಲ್ಲ ಅವ್ರಿಗೆ ಲೆಕ್ಕ ಕೊಟ್ಬಿಡ್ತೀವಿ ಸರ್. ಇಷ್ಟು ಇಡ್ಲಿ ಅಂತ ನಮ್ಮ ಅಜ್ಜಿನೂ ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ಲೆಕ್ಕ ಕೊಡೋರು. ಅಷ್ಟು ಮಾರ್ಬಿಟ್ಟು ತಗೊಂಡೋಗಿ ಕೊಡೋದು. ಅಷ್ಟು ಇಡ್ಲಿ ದುಡ್ಡು ಅಲ್ಲಿ ಇರಬೇಕು? ಅಲ್ಲಿರ್ಬೇಕು. ಒಂದು ಹೆಚ್ಚು ಕಡಿಮೆ ಏನೂ ಇಲ್ಲ. ಅವರು ಲೆಕ್ಕದಲ್ಲಿ ನಮ್ಮಮ್ಮ ಭಾಳ ಇದು. ಇಷ್ಟು ಇಡ್ಲಿ ಕೊಟ್ಟಿದ್ದೆ ಇಷ್ಟೇ ದುಡ್ಡು ಆಗಬೇಕು. ಅವಾಗ ಏನೋ ಭತ್ತ ಅಕ್ಕಿ ರಾಗಿ ಎಲ್ಲ ಕೊಡ್ತಾ ಇದ್ರು. ಅವಾಗ ಇಷ್ಟಿಷ್ಟಕ್ಕೆ ಇಷ್ಟ ಆಯ್ತಾ, ಒಂದು ಸೇರಿಗೆ ಇಷ್ಟು ಕೊಡಬೇಕು, ಒಂದು ಸೇರಿಗೆ ಇಷ್ಟು ಕೊಡಬೇಕು ಅಂತ ಹೇಳ್ಕೊಂಡು. ಒಂದು ಸೇರ್ ಭತ್ತ ಅಥವಾ ಅಕ್ಕಿ ಕೊಟ್ಟರೆ ಎಷ್ಟು ಕೊಡೋರಿ? ಅವಾಗ ಒಂದು ಸೇರ್ ಅಕ್ಕಿ ಕೊಟ್ಟರೆ 8 ಇಡ್ಲಿ ಕೊಡ್ತಾ ಇದ್ವು ಅವಾಗ.
ಒಂದು ಸೇರ್ ಅಕ್ಕಿಗೆ 8 ಇಡ್ಲಿ ಕೊಡ್ತಾ ಇದ್ರಿ. ಅವಾಗ ಕಮ್ಮಿ ಇತ್ತು, ಎಲ್ಲ ಭಾಳ ಕಮ್ಮಿ ಇತ್ತು ಅವಾಗ. ಹಾಂ ಓಕೆ. ಹಾಂ ಅದ್ಭುತ. ಈಗ ನೆನ್ಸ್ಕೊಂಡ್ರೆ ಹಿಂದಿಂದೆಲ್ಲ ಈಗ ಆಗಿನ ಅದೇ ವ್ಯಾಪಾರ ಅಂತ ನನಗೆ ಈಗಿನ ಎದ್ದಿಲ್ಲ, ಅದೇ ವ್ಯಾಪಾರ ಸರಿ ಅಂತ. ಬಟ್ ಅಮ್ಮ ನೋಡಿ ಅವಾಗ ನಿಮಗೆ ಕಲಿಸಿದ್ದಕ್ಕೆ ಇವತ್ತು ನಿಮ್ದು ಒಂದು ಬದುಕಾಗಿದೆ. ಅದು ನಾವು ನಮ್ಮ ಅಪ್ಪ ಅಮ್ಮ ಬದುಕಲಿಸಿ ನಾವು ನಮ್ಮ ಅಪ್ಪ ಅಮ್ಮ ನಿಮ್ಮದು ವ್ಯವಹಾರ ನೋಡಿ ಅಂದಮೇಲೆ ಒಂದು ಸೈಟ್ ತೆಗೆದು ಸೈಟಿಂದ ಮನೆ ಕಟ್ಟಿದ್ವಿ. ಮನೆ ಕಟ್ಟಿಂದ 2 ಹೆಣ್ಮಕ್ಳು ಮದುವೆ ಮಾಡಿದ್ದೀವಿ. ಈಗ ಜೀವನ ಹೋಗ್ತಾ ಇದ್ದಾನೆ. ಇನ್ನು ಇಂಜಿನಿಯರಿಂಗ್ ಇಂಜಿನಿಯರ್ ಹೌದಾ? ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ. ಹಾಂ, ಓದಿಸ್ತಾ ಇದ್ದೀರಿ? ಓದಿಸ್ತಾ ಇದ್ದೀವಿ. ಓಕೆ. ಈ ಹೋಟ್ಲಿಂದಾನೆ? ಹೋಟ್ಲಿಂದಾನೆ. ಅದ್ಭುತ ಸರ್, ಭಾಳ ಖುಷಿ ಆಯಿತು. ಒಳ್ಳೇದಾಗಲಿ. ಅಮ್ಮಂಗೆ 100 ವರ್ಷ ಆಯುರ ಆರೋಗ್ಯ ಈಶ್ವರ ಕೊಡಲಿ ಸರ್. ಅವ್ರು ಕಲಿಸ್ಕೊಟ್ಟಿದ್ದು ಪಾಠ ನಾವೀಗ ಕಲ್ತಾ ಇದ್ದೀವಿ. ನಿಜಕ್ಕೂ. ಈಗ 10 ರೂಪಾಯಿಗೆ 3 ಇಡ್ಲಿ ಅಂತ. 10 ರೂಪಾಯಿ 10 ರೂಪಾಯಿ 3 ಇಡ್ಲಿ. ಇವೆಲ್ಲ ಈಗಂತೂ ದೂರದಿಂದ ಹುಡ್ಕೊಂಡು ಬರ್ತಾರಂತೆ. ಬರ್ತಾ ಇದ್ದಾರೆ ಸರ್, ಬರ್ತಾ ಇದ್ದಾರೆ. ಹಾಂ, ಆಗಲಿ ಸರ್, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಲಿ, ದೊಡ್ಡ ಹೋಟ್ಲ್ ಆಗಲಿ ನಿಮ್ಮದು. ಹೌದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಒಬ್ಬನಿಗೆ ಸ್ವತಂತ್ರವಾಗಿ ಬಸವನ ಕಲ್ಯಾಣಕ್ಕೆ 2 ಲಕ್ಷ ಖರ್ಚು ಮಾಡಿ ಅಲ್ಲೇ ಮಾಡಿ 2 ಲಕ್ಷ ಖರ್ಚು ಮಾಡಿದ್ರಿ? ಹಾಂ. ನಾವೇ ಅಲ್ಲೇನು ಕೊಡಲ್ಲ, ಎಲ್ಲ ನಾವೇ ಮಾಡ್ಕೊಬರ್ಬೇಕು. ಹಂಗಿದ್ರೆ ಹೆಣ್ಗಳು ಸಿಗ್ತವೆ, ಇಲ್ಲ ಅನ್ನೋದಿಲ್ಲ. ಅವ್ರೇನು 1 ರೂಪಾಯಿನೂ ಹಾಕಲ್ಲ, ಎಲ್ಲ ನಾವೇ ಮಾಡ್ಕೊಬೇಕು. ಓಕೆ. ಸಸ್ತೇಂದ್ರೆಲ್ಲ ಚೆನ್ನಾಗಿದ್ದಾರೆ? ಅಲ್ಲಿ ನಮ್ಮ ಮಾಗಡಿ ಸೈಡು ನಮ್ಮ ಚಿಕ್ಕಪ್ಪನ ಮಕ್ಳು ಅವ್ರೆ, ಅವರೆಲ್ಲ ಹೋಗಿ ಆ ಕಡೆ ಮಾಡ್ಕೊಂಡಿದ್ರು. ಅವರೇ ಹೇಳಿದ್ರು, ಅಕ್ಕ ಹಿಂಗೈತೆ, ನೀನು ಹ್ಞೂ ಅಂದ್ರೆ ನಾವು ಕೈ ಹಾಕ್ತೀನಿ ಅಂದ. ಅವನೇ ಆಯಿತು ಕಣಪ್ಪ, ಎಷ್ಟು ಹಣ ಖರ್ಚಾಗಲಿ ನಾನು ಕೊಡ್ತೀನಿ, ಹೋಗಿ ಮಾಡ್ಕೊಬನ್ನಿ. ಆಮೇಲೆ ಸಿಟಿ ಗಾಡಿ ಮಾಡ್ಕೊಂಡು ಒಂದು 12 ಜನ ಹೋಗಿ ಮಾಡ್ಕೊಂಬ ಹೋಗೋಗ್ಲೇ ಕೊಟ್ಟು ಕಳಿಸಿದ್ದೆ 1 ಲಕ್ಷ ರೂಪಾಯಿನ ಅಷ್ಟು ಮಾಡ್ಕೊಂಬಂದು. ಪಿಕ್ನಿಕ್ ಹಾಕಿದ್ವಲ್ಲ ದುಡ್ಡು, ಪಿಗ್ನಿ ದುಡ್ಡು ಅದಿಲ್ಲದೆ ಧೈರ್ಯ ಎಲ್ಲಿ ಬರ್ತದೆ. ಅದನ್ನು ಬಿಟ್ಕೊಂಡಿದ್ದು ಆಯಿತು ಅಂದರೆ ಅಲ್ಲಿಂದ ಬಂದ್ಮೇಲೆ ಇಲ್ಲಿ 1 ಲಕ್ಷ ಖರ್ಚು ಮಾಡಿ ಎಲ್ಲ ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲ ಪೆನ್ಷನ್ ಇಟ್ಕೊಂಡು, ಆಮೇಲೆ ಆ ಮಗ ಸೊಸೆಗೆ ಬಟ್ಟೆ, ಆ ಮಗ ಸೊಸೆಗೆ ಬಟ್ಟೆ, ಅಡಿದಿರಿಗೆ ಬಟ್ಟೆ, ಹೆಣ್ಮಕ್ಳಿಗೆ ಬಟ್ಟೆ ಎಲ್ಲ ತೆಗೆದು ಪೆನ್ಷನ್ ಆಗ 1 ಲಕ್ಷಕ್ಕೆ ಎಲ್ಲರಿಗೂ ಊಟ ಎಲ್ಲ ಯಾರೇ ನಮ್ಮ ಸುತ್ತಳ್ಳಿಯಿಂದ ಇಲ್ಲಿ ಯಾರು ಹೋಟ್ಲು ಬಂದು ಎಲ್ಲರಿಗೂ ಊಟ ಕೇಳಿ ಏನು ಜಮೀನು ಮಾಡಿದ್ರಿ ನೀವು? ಏನು ಹೇಳಿ, ಜಮೀನು ತಗೊಂಡ್ರಿ ಮತ್ತೆ ನೀವು? ಇಲ್ಲ, ಜಮೀನಿಲ್ಲ, ಸೈಟ್ಗಳು ಮಾಡಿದೆ. ಎಲ್ಲರಿಗೂ ಒಂದೊಂದು ಸೈಟ್ ಆಗ, ಎಲ್ಲರಿಗೂ ಒಂದೊಂದು ಸೈಟ್ ಕೊಡಿಸಿದ್ರಿ? ನಮಗೆ ಕೊಟ್ಟಿರೋದು ಸ್ವಂತ ಗೌರ್ಮೆಂಟ್ ಸೈಟು. ಇನ್ನು ಎಕ್ಸ್ಟ್ರಾ 2 ಸೈಟು ದುಡ್ಡು ಕೊಡ್ತಾರೆ. ಅವಾಗೇನು ಕಡಿಮೆ ಇತ್ತು, ಇವಾಗ ಒಂದೊಂದು 10 ಲಕ್ಷ. ಈಗ ಒಂದು ಸೈಟ್ 10 ಲಕ್ಷ. ಅವಾಗೇನೋ ನಾವು 10,000 5,000 ಹಂಗೆ ನಾವು ಮಾಡ್ಕೊಂಬಿಟ್ಟು, ಇವಾಗ ಅದೇ ಸೈಟ್ 10 ಲಕ್ಷ. ಈಗ ಹಾಂ ನೋಡಿ, ಈಗಾದ್ರೂ ತೊಗೊಳಕ್ಕಾಗ್ತಿಲ್ಲ, ಈಗ ತಗೋಕ್ಕಾಯ್ತು. ನಿಮ್ಮ ಹತ್ರ ಭಾಳ ಕಲಿಯೋದಿದೆಯಮ್ಮ. ನೋಡಿ, ಇರೋದ್ರಲ್ಲಿ ಕೂಡಿಟ್ಟು ಎಲ್ಲ ಮಾಡಿದ್ದೀರಲ್ಲ ನೀವು. ಏನು ಮಾಡ್ತೀನಿ, ಮಾಡಲೇಬೇಕಲ್ಲ. ಇನ್ನೇನು ನಮ್ಮ ಮನೇಲಂತೂ 4 ಜನ ಗಂಡು ಮಕ್ಕಳಿದ್ರು, ಒಬ್ಬರು ಒಂದು ಮಕ್ಕಳು ಹೊರಗಡೆ ಹುಡುಗರ ಜೊತೆ ಸೇರಿದವರಲ್ಲ, ಒಂದು ಬೀಡಿ ಸೇರಿದವರಲ್ಲ, ಒಂದು ಸಿಗರೇಟ್ ಸೇರಿದವರಲ್ಲ, ಒಂದು ಯಾವ ವ್ಯವಹಾರನೂ ಇಲ್ಲ. ನಮ್ಮ ಮನೆಯವರು ಅದೇ ರೀತಿ ಇದ್ರು. ಅವರು ರಾಗಿ ಮುದ್ದೆ ಒಂದು ಇದ್ದು ಬಿಟ್ರೆ ಅವ್ರಿಗೆ ಯಾವ ಊಟನೂ ಬೇಕಿರಲಿಲ್ಲ. ಉಪ್ಸಾರು ಮುದ್ದೆ ಒಂದು ಹಚ್ಕಡ ಕೊಟ್ಬಿಟ್ರೆ ಅದೇ ಸಾಕು ಅನ್ನೋರು. ಅವರು ಒಂದು ಬೀಡಿ ಸಿಗರೇಟ್ಸ್ ಏನೂ ಸೇರಿದವರಲ್ಲ, ಒಂದು ಹೊರಗಡೆ ಬಂದು ಇಸ್ಬಿಟ್ಟು ಏನು ಆಡ್ದವ್ರಲ್ಲ. ಅದರಿಂದ ನಾವು ಇದು ಮಾಡೋಕ್ಕಾಯ್ತು. ಬೇರೆ ಅವರು ಏನಾರು ಚಟುವಟಿಕೆ ಕಲ್ತಿದ್ದು ನಾವು ಮಾಡೋಕ್ಕಾಯ್ತು ಸರ್. ಎಲ್ಲ ಒಳ್ಳೇದಾಗಿ ಕೈ ಜೋಡಿಸೋದು ನಾವು ಜೋಡ. ಆ 3 ಜನ ಮಕ್ಕಳು ಮಾರವ್ರೆ, ಒಬ್ಬರೇ ಅಂತಲ್ಲ. ದೊಡ್ಡ ಮಗ ಅಲ್ಲೇನು ಅವನು ಹಳ್ಳಿ ಮೇಲೆ ವ್ಯಾಪಾರ ಮಾಡವನೆ, ಮಂಡ್ಯದಲ್ಲಿ BA ಮಾಡವನೆ, ಅವನು ಮಾಡವನೆ. ಮಂಕ್ರಿ ಹೊತ್ಕೊಂಡು 8 ಗಂಟೆ ಸ್ಕೂಲ್ಗೆ ಹೋಗೋದಕ್ಕೆಲ್ಲ ಬಂದು ಮಾಡೋಗ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಹೋಗೋದು. 3 ಜನನೂ ಮಾರೋರು. ಹೆಣ್ಮಕ್ಳು ಕೂಡ ಇಲ್ಲಿ ಈ ಸೈಟ್ ಒಳಗೆ ಅವರು ವ್ಯಾಪಾರ ಮಾಡೋರು. ಯಾರನ್ನೂ ಕುಂಡಿಸಿಲ್ಲ ನಾನು, ಎಲ್ಲರ ಕೈಲೂ ವ್ಯಾಪಾರ ಮಾಡ್ತೀನಿ. ಹಂಗೆ ಕಲಿಸ್ಬಿಟ್ಟಿದ್ದೀರಿ ಎಲ್ಲರಿಗೆ. ಆದರೂ ನಾವು ದುಡ್ದು ನಾವು ವ್ಯವಹಾರ ಮಾಡಿ ಇನ್ನೊಬ್ಬರ ಹತ್ರ ಹೋಗಿ ಒಂದು ಕೇಳಿಲ್ಲ. ನಮ್ಮ ಸ್ವಂತ ಇದರಿಂದ ನಾವು ಮಕ್ಕಳು ಮರಿ ಸಾಕು. ಮುಗೀತು ಎಲ್ಲ ಕೆಲಸ? ಆಯ್ತು ಗಣಪ, ಹೊಡ್ತೀರಾ? ಖುಷಿ ಆಯ್ತು ನಮಗೂ ಅಲ್ಲಿಂದ ಬಂದು ನಿಮ್ಮ ಮಾತು ಕೇಳಿದ್ದಕ್ಕೆ. ಅಮ್ಮ ಇಲ್ಲಿಂದ ಆಶೀರ್ವಾದ ಮಾಡಿ. ಆಯ್ತು ಬಿಡಪ್ಪ, ಏನಿದೆ. ಮಗ ಬರ್ತಾನೆ, ಅವ್ರ ಮನೇಲಿ ಯಾರು ಇದ್ದಾರೆ, ಅಮ್ಮ ಅಡುಗೆ ಏನು ಮಾಡಿದ್ದೀವಿ
ನೋಡಪ್ಪ ಅನ್ನ ಸಾರು ಐತೆ ಊಟ ಅವರು ಊಟ ಮಾಡ್ಕೊಂಡಿದ್ದಾರೆ. ಯಾವ ಮಕ್ಕಳು ನಾನು ನಿಷ್ಠುರ ಮಾಡ್ಕೊಂಡಿಲ್ಲ, ಯಾವ ಮಕ್ಳಿಗೂ ಹೊರೆ ಆಗಲಿಲ್ಲ, ಎಲ್ಲ ಮಕ್ಕಳು ಚೆನ್ನಾಗವ್ರೆ.